ನಿನ್ ಮಗಳಿಗೂ ಇದೇ ಫಂಕ್ಷನ್ ಅಲ್ಲಿ ಹೆಸರಿಡ್ಬೇಕು ಅಂತ ಹೇಳಿರ್ಲಿಲ್ವಾ? ಅದಕ್ಕೆ ತಾನೆ ಯಾವ ಹೆಸರು ಇಡ್ಲಿ ಅಂತ ಹುಡುಕ್ತಾ ಇರೋದು. ಓ ಅಯ್ಯೋ ನಿನ್ನ, ಇಷ್ಟು ಪುಸ್ತಕಗಳು ಲ್ಯಾಪ್ಟಾಪ್ ಎಲ್ಲ ಮುಂದೆ ಇಟ್ಕೊಂಡು ನೋಡ್ತಾ ಇದ್ದಿದ್ದಕ್ಕೆ ಇನ್ನೇನೋ ಘನ ಕಾರ್ಯ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಪೋಸ್ ಕೊಡ್ಕೊಂಡು ಪೇಪರ್ ಮೇಲೆ ಬರೀತಾ ಇದ್ದಿದ್ದು ಹೆಸರ. ಎಲ್ಲ ಹೆಸರು ಯಾಕೆ ಸುಮ್ಮನ? ಒಂದೇ ಹೆಸರು ತಾನೇ ಇಡೋದು. ಆ ಹೆಸರು ಕೂಡ ತುಂಬಾ ಸ್ಪೆಷಲ್ ಆಗಿರ್ಬೇಕಲ್ವಾ ವಲ್ಲಭವ? ಮಗುನೇ ಸ್ಪೆಷಲ್, ಹೆಸರಿಗೆ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ? ಅಂದ್ರೆ ಏನಕ್ಕ, ಅವಳು ಮನುಷ್ಯಳಲ್ಲ, ಹಾವಾಗಿರೋದ್ರಿಂದ ಕಚ್ತಾಳೆ, ಅದೇ ಸ್ಪೆಷಾಲಿಟಿ ಅಂತ ವ್ಯಂಗ್ಯ ಮಾಡ್ತಿದ್ಯಾ? ನಿನಗ್ ಹೀಗ ಅರ್ಥ ಆಯ್ತಾ? ಓಹೋ, ಇನ್ನೊಂದ್ ಅರ್ಥ ಬೇರೆ ಇದ್ಯಾ? ಸುಮ್ಮಿ ಬಾಯಿಗೆ ಯಾಕೆ ಸಿಕ್ಕಾಕೋತ್ಯ ನೈನಿ? ಅದು ಒಳ್ಳೇದಲ್ಲ. ವಿಷಯ ಇರುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ಲಲ್ಲ ಅತ್ತೆ. ನೋಡಿದ್ರ, ಪ್ರತಿಯೊಬ್ರು ನನ್ನ ಆಡ್ಕೋತಾ ಇದ್ದಾರೆ, ಅತ್ತೇನ್ ಬಿಟ್ಟು. ಮತ್ ನಾನು? ನೀವು ಏನೋ ಅನ್ನಲ್ಲ, ಮಿಕ್ದವ್ರಿಗೆ ನನ್ ಕಂಡ್ರೆ ದ್ವೇಷ, ನಾನ್ ಸರಿ ಇಲ್ಲ ಅಂತ ಪ್ರಚಾರ ಮಾಡ್ತಾರೆ. ಸುಮನಾ, ತಪ್ಪು ಮಾಡ್ತಿದ್ಯಾ. ನಿನ್ ಮಗು ಆ ರೀತಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ಮೇಲೆ ಯಾರಿಗೂ ಯಾವ ಕೆಟ್ಟ ಉದ್ದೇಶನೂ ಇರೋದಿಲ್ಲ. ಅದಿನ್ನು ಚಿಕ್ಕ ಮಗು, ಬೇರೆ ರೀತಿ ನೋಡ್ಬಾರ್ದು. ಆದ್ರೆ ನೀವ್ ನೋಡ್ತೀರಾ, ನಿಮ್ ಮಕ್ಳನ್ನೊಂಥರ, ನನ್ ಮಗುನೊಂಥರ. ಏಯ್ ಹುಚ್ಚಿನ ನಿಂಗೆ? ಬೆಳಿಗ್ಗೆ ಮಗು ಆಗಿದ್ದು ರಾತ್ರಿ ಹಾವಾಗುತ್ತೆ ಅನ್ನೋದು ಗೊತ್ತಿದ್ದು ಅದ್ರ ಬಗ್ಗೆ ಯೋಚನೆ ಮಾಡ್ದೆ 3 ಮಕ್ಕಳು ಹುಟ್ಟದಬ್ಬ ಜೊತೆಗೆ ನಿನ್ ಮಗಳ ನಾಮಕರಣನು ಮಾಡ್ಬೇಕು ಅನ್ಕೊಂಡಿದ್ದಾರೆ. ನೀನನ್ ಸೀರಿಯಸ್ ಆಗಿ ತಗೊಳ್ದೇ ಇದ್ದಿದ್ರೆ ಸೆಲೆಬ್ರೇಷನ್ ಅಲ್ಲಿ ಮಗುಗ್ ನಾಮಕರಣ ಮಾಡ್ತಿರ್ಲಿಲ್ವಲ್ಲ ಸುಮನಾ? ನೀವ್ ಕೇಕ್ ಕಟ್ ಮಾಡಿ ಆಮೇಲೆ ನೀವ್ ಊಟ ಮಾಡಿರೋ ಎಲೆನ ಎತ್ಬೇಕು ನಾನು, ಅದಲ್ವಾ ನೀವ್ ಹೇಳ್ತಿರೋದು? ಅದೇನಮ್ಮ ಎಲ್ಲದಕ್ಕೊಂದು ರಾಗ ಹೇಳೈತೆ. ನಾನು ಹೇಳದ್ನಲ್ಲ, ಬುದ್ಧಿ ಇಲ್ದೇ ಇರೋ ಹತ್ರ ವಾದ ಮಾಡಬಾರ್ದು. ಈಗೇನ್ ಹೇಳ್ತೀಯ ಸುಮನಾ? ಮಗುಗ್ ಹೆಸರು ಇಡ್ಬೇಕಾ ಬೇಡ್ವಾ? ಹೆಸರು ಇಡ್ತೀನಿ, ಆದ್ರೆ ನೀವ್ ಮಾಡೋ ಫಂಕ್ಷನ್ ಅಲ್ಲಿ ಫ್ರೀಯಾಗಿ ನಾನು ಮತ್ತೆ ನನ್ ಮಗು ಬಂದು ಹೆಸರು ಇಡಿಸ್ಕೊಂಡು ಹೋದ್ರು ಅಂತ ಮಾತ್ರ ಹೇಳ್ಬೇಡಿ. ಅಂದ್ರು ಅಂತಾರೆ ಇವ್ರು. ಉಳ್ದಿರೋ ಹಲ್ಲು ಉದ್ರೋಗುತ್ತೆ. ಏಯ್ ಏನೇ? ಹಾಗೆ ಹೇಳು ಅಂತ ಗೆಸ್ಟ್ ಗಳ ಬಗ್ಗೆ ಹೇಳ್ದೆ ರೀ. ಮಾಮ್, ದಯವಿಟ್ಟು ನೀವೇನೋ ಹೇಳ್ಬೇಡಿ. ಹಾಲಿಗೆ ಬಂದು ಕೇಕ್ ಕಟ್ ಮಾಡಿದ ತಕ್ಷಣ ಒಂದೊಂದು ಪೀಸ್ ತಗೊಂಡು ವಾಪಸ್ ಬಂದ್ಬಿಡಿ ನೀವು. ಸ್ಪೆಷಲ್ ಕೇಕ್ ತರಿಸ್ತಿದಾರ ಮಾಮ್? ಇವನ್ ಹೀಗೆ ಹೇಳ್ತಿದ್ದಾನೆ. ಏಯ್, ಕೇಕನ್ನ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ಮುಚ್ಕೊಂಡು ನಿಂತಿರ್ತೀವೇನೋ ಅಂತ ಅವನ ಉದ್ದೇಶ. ಆದ್ರೆ ಸುಮನಾ, ನೀನ್ ಮಾತ್ರ ಖಂಡಿತ ಸುಮ್ನಿರ್ಬೇಡ. ನಾನ್ ಏನ್ ಮಾಡಕ್ಕಾಗತ್ತೆ ಅತ್ತೆ? ದಾನದ ತರ ದುಡ್ಡು ತಗೋತಿದ್ಯಾ ಅಂತ ಯಾರು ಅಂದ್ಕೋಬಾರ್ದು ಅಂತಂದ್ರೆ ನೀನು ದೊಡ್ಡ ರಾದ್ದ ಅಂತ ಮಾಡ್ಬೇಕು. ಹೇಗೆ? ಇದು ಸುಮನ ಪ್ರಶ್ನೆ ಮಾಮ್. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅರ್ಥ ಆಯ್ತು ಅತ್ತೆ. ಮಮ್ಮಿ ಕೇಳಿಸ್ಕೊಂಡಿರ್ತಾನೆ ಅಂತೀರ? ನೀವು ಒಪ್ಪಿಕೊಂಡ್ರೆ ನಾನು ಈ ದೊಡ್ಡ ಸಿಹಿ ಪದಾರ್ಥ ತಗೊಂಡೋಗ್ತೀನಿ. ದೊಡ್ಡ ಸಿಹಿ ಪದಾರ್ಥನ? ಹಾಗಂದ್ರೇನು? ಏಯ್, ಕೇಕ್ ಕಣೋ. ಓಹೋ,
ಹೌದು ಮಾತೆ. ಗಾಯ ಮಾಡದೇ ಇರೋ ಈ ಚಾಕು ತುಂಬಾನೇ ಸುಂದರವಾಗಿದೆ. ಹಾಗಿದ್ರೆ ಮುತ್ತು ಕೊಡ್ಕೋ. ಆಗಬಹುದು. ಬಿಡ. ನೀನೇ ಹೇಳಿದ್ದಲ್ವಾ ವಲ್ಲಭ? ಸುಂದರವಾಗಿದೆ ಅಂದಿಯಲ್ಲ, ಚಾಕುಗ್ ಮುತ್ತು ಕೊಡು ಒಂದು. ಇದು ನನ್ಗಲ್ಲ. ಅಪ್ಪ ಸತ್ಯ, ನನ್ ತಂಟೆಗ್ ಬರ್ಲಿಲ್ಲ. ಸಹಾಯ ಮಾಡ್ಲಾ ಮಾತೆ? ಏಯ್, ಬೇಕಾಗಿಲ್ಲ, ಹೋಗು. ಆಗಬಹುದು. ಆಮೇಲೆ ಗುಡಿ ಕಟ್ಟಿಸ್ತೀನಿ ನಿನ್ಗೆ, ತಗೊಂಡಾಗ. ಆಯ್ತು. ಆಹಾ, ಎಷ್ಟು ಕಳೆ ಕಳೆ ಆಗಿದೆ ಮನೆ. ಯಾವಾಗ್ಲೂ ಎಲ್ರೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ನಿನಗೇನಕ್ಕ ಆಸ್ತಿ ಇರೋಳ್ ನೀನು. ಪ್ರತಿ ವರ್ಷ ನೀನು ಈ ತಿಂಗಳಲ್ಲಿ ಈ ಡೇಟ್ಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋದು. ಇದಕ್ಕೆಲ್ಲ ಏನಾದ್ರೂ ಕೋಟಿ ಖರ್ಚಾಗುತ್ತಾ ಸುಮನಾ? ಮನ್ಸಿದ್ರೆ ಮಾರ್ಗ ಅಂತ ಮಾಡ್ಕೊಂಡು ಹೋಗ್ಬೇಕು. ಒಂದೊಳ್ಳೆ ಪಾಯಸ ಮಾಡಿ ಎಲ್ರ ಬಾಯಿನೂ ಸಿಹಿ ಮಾಡಿಸಿ ಮಕ್ಳಿಗೆ ಆಶೀರ್ವಾದ ಮಾಡಿ ಅಂತಂದ್ರೆ ಮುಗ್ದೋಗುತ್ತಲ್ಲ. ಅವಳಾಗ ಅನ್ಕೊಳಲ್ಲ ಆತಿಗೆ. ಏನೇ ಆದ್ರೂ ಸರಿ, ಗ್ರ್ಯಾಂಡ್ ಆಗಿ ಆಗ್ಬೇಕು ಅನ್ಕೋತಾಳೆ. ಸುಮ್ಮನ ಮಗಳ ನಾಮಕರಣ ಕೂಡ ಇದೇ ಸಂದರ್ಭದಲ್ಲಿ ನಡೀತಿದ್ಯಲ್ವಾ? ಮಗುನ ತೊಟ್ಲಲ್ಲಿ ಮಲಗಿಸಿ. ಸುಮ್ಮಿ ಎತ್ಕೊಂಡ್ ಬಾಯ್ಲಿ. ಅಂಬಾ ಶಿವಶಂಭೋ. ನಂದೀಶ ಕೇಕ್ ತಗೊಂಡ್ ಬಂದ. ಬಾ ವಿಕ್ರಾಂತ. ಮೇಲಿರೋ ಚಾಕು ತೆಗ್ದು ಅದನ್ನ ಓಪನ್ ಮಾಡಿ ಚಿಕ್ಕಪ್ಪ. ಆಗ್ಲಮ್ಮ. ಗಾಯತ್ರಿ, ಗಾನವಿ, ಬದ್ರಿನಾಥನ್ ಹೆಸರಿದೆ. ಸುಮನನ್ ಮಗಳ ಹೆಸರೇ ಇಲ್ವಲ್ಲ? ಇನ್ನೂ ಹೆಸರಿಟ್ಟಿಲ್ವಲ್ಲ ಮಾಮ್? ಹೆಸರಿಟ್ಟಿಲ್ಲ ಅಂದ್ರೆ ಏನಾಯ್ತು ಕಂದ? ಡಾಟರ್ ಆಫ್ ಸುಮನಾ ಅಂತ ಬರೆಸ್ಬೇಕಾಗಿತ್ತು. ದೊಡ್ಡ ಬಟ್ಟಮ್ಮನ ಹೆಸರು ಕೂಡ ಬರಿಬೇಕಾಗುತ್ತೆ ಅಂತ ಸುಮ್ನಾದ್ರೇನೋ. ಹಲೋ ಫಿಟ್ಟಿಂಗ್ ರಾಜಾ, ಜಗಳ ಮಾಡಕ್ಕಿನ್ನೂ ಟೈಮ್ ಇದೆ ಬಿಡಿ. ನಮಗ್ ಬೇರೆ ಕೆಲ್ಸ ಇಲ್ಲ ನಂಗ್ ಮಾತಾಡ್ತೀಯಲ್ಲೇ. ಏನ್ ಕೆಲ್ಸ ಮಾಡ್ತೀರಾ ಹೇಳಿ ನೋಡೋಣ. ಏ ಹಾಸ್, ಖುಷಿಯಾಗಿರೇ, ಜಗಳ ಆಡ್ಬೇಡ. ನೀವ್ ಕೇಕ್ ನ ಯಾವಾಗಾದ್ರೂ ಕಟ್ ಮಾಡಿ. ಎಲ್ರೂ ಇಲ್ಲೇ ಇರೋದ್ರಿಂದ ಮಗುಗ್ ಹೆಸರಿಟ್ಬಿಟ್ಟು ಹೋಗ್ತೀನಿ. ಸಂತೋಷ. ಅವಾಗ ಅಷ್ಟು ದುಡ್ಡು ಡ್ರಾ ಮಾಡಿ ನೋಡ್ಕೊಂಡು ನಾನೊಬ್ಳೆ ಏನ್ ಮಾಡ್ಲಿ? ಮಗಳ ಮದ್ವೆ ಖರ್ಚಿಗಾಗತ್ತಲ್ಲ. ಯಾರ್ ಮಗ್ಲಕ್ಕ? ನಿನ್ ಮಗ್ಳ ಗಾನವಿ ಮದ್ವೆನಾ? ಇಲ್ಲಾಂದ್ರೆ ಅಷ್ಟ್ರೊಳಗ್ ಬರೋ ನಿನ್ ಮಗ್ಳ ಗಾಯತ್ರಿ ಮದ್ವೆ ಖರ್ಚಿಗ? ಇಲ್ಲಾಂದ್ರೆ ಜೋಗಯ್ಯ ಶಾಸ್ತ್ರಿಗಳ್ ಮೊಮ್ಮಗ್ಳಿಗ್ ಉಪಯೋಗ ಆಗತ್ತ ಈ ದುಡ್ಡು? ವಾಟ್ ಆರ್ ಯು ಟಾಕಿಂಗ್ ಸುಮ್ನಾ? ನಿನ್ ಮಗು ಅಂದ್ರೆ ತೊಟ್ಲಲ್ಲಿರೋ ಕೂಸು. ನೀನೇನೋ ಏನೇನೋ ಮಾತಾಡ್ತಿದ್ಯಾ? ನನ್ ಮಗ್ಳು ಅಲ್ಲಿವರೆಗೂ ಎಲ್ಲಿರ್ತಾಳಕ್ಕ? ಒಂದ್ ಕಡೆ ದೊಡ್ಡ ಬಟ್ಟಮ್ಮ ನನ್ ಮಗ್ಳು ಅಂತಿದ್ರು, ನೀವ್ ಯಾರು ಅವಳನ್ನ ಖಂಡಿಸ್ಲಿಲ್ಲ. ಬೆಳಿಗ್ಗೆ ಆದ್ರೆ ಮಾತ್ರ ನನ್ ಮಗು ಅಂತ ಎಲ್ರಿಗೂ ಪರಿಚಯ ಮಾಡಿಸ್ಬೇಕು. ಗುರುಗಳ್ ನೋಡಿದ್ರೆ ತಾಯಿ ಮಗಳು ಸಂಬಂಧ ಎಷ್ಟು ದಿನ ಇರತ್ತೆ ಅಂತಾನೂ ಹೇಳಿಲ್ಲ. ಯಾವತ್ ಮನಸ್ತಾಪ ಬರತ್ತೋ ಅವ್ರವ್ರ ದಾರಿ ನೋಡ್ಕೊಂಡು ಹೋಗ್ತಾರೆ ಅಂದ್ರು. ಸುಮನ ಹೇಳ್ತಿರೋದು 100ಕ್ಕೆ 100ರಷ್ಟು ಸತ್ಯ.
ಅವಳ ಮಗು ಅಂತ ಸಂತೋಷ ಪಡೋದಿಕ್ಕೂ ಅವಳಿಗೆ ಅವಕಾಶ ಇಲ್ಲ. ಅದು ಅಲ್ದೆ ಎಷ್ಟೊಂದು ವರ್ಷ ಆದ್ಮೇಲೆ ಬರೋ ದುಡ್ಡು ಯಾರಿಗ್ ಬೇಕು? ಅವಾಗ ಯಾರು ಇರ್ತಾರೋ ಯಾರು ಸತ್ತಿರ್ತಾರೋ. ನೀವಂತೂ ಇರಲ್ಲ, ಅದಂತೂ ಫಿಕ್ಸು. ಒಂದೇ ನಿಮಿಷ ಮಾತೆ, ನೀವು ವಾದ ಮಾಡ್ಕೊಂಡು ಸಮಯನ ಸುಮ್ಮನೆ ವ್ಯರ್ಥ ಮಾಡ್ತಿದ್ದೀರಾ. ಸೂರ್ಯ ಮುಳುಗ್ತಾ ಇದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಆ ಮಗು ಹಾವಾಗಿ ಬದಲಾಗ್ಬಿಡತ್ತೆ. ಮೊದ್ಲು ಹುಟ್ಟದಬ್ಬನೋ ಇಲ್ಲ ನಾಮಕರಣ ಮಾಡ್ತಿರೋ ಅಂತ ತೀರ್ಮಾನ ಮಾಡಿ. ಕೇಕ್ ಕಟ್ ಮಾಡೋವಾಗ ಹಾವು ಬಂದ್ರೆ ಹೇಗಮ್ಮ? ಮಗು ತರ ಇದ್ದಾಗ್ಲೇ ಹೆಸರಿಟ್ರೆ ಒಳ್ಳೇದು. ಮೊದ್ಲು ಈ 10 ಕೋಟಿ ವಿಷಯದ ಬಗ್ಗೆ ಹೇಳಿದ್ರೆ ಒಳ್ಳೇದು. ನಿನಗ್ ಬೇಡ ಅಂದ್ರೆ ವಾಪಸ್ ಕೊಟ್ಬಿಡು ಸುಮನ. ನಯನಿ, ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳ್ಳೋ ವಂಶದಲ್ಲೇ ಹುಟ್ಟಿಲ್ಲ ನಿನ್ ಗಂಡ ವಿಶಾಲ್ ಜಗದೀಶ್. ಮತ್ತಿವಾಗ ಏನ್ ಮಾಡ್ತಾರ ಮಾಮ್? ಸುಮನಾ, ಒಂದ್ ನಿಮಿಷ. ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಲೇಬೇಡ ಬಿಡು. ಬೇಕಾದ್ರೆ ನಿನ್ನ ಹೆಸರಿಗೆ ಬರ್ಕೋ, ನಿನ್ನ ಅಕೌಂಟ್ಗೆ ಹಾಕು. ಬ್ರೋ, ಇದೇನಿದು? ಕೇಕ್ ಅಂತ ತಿಂದೆ, ಚಾಕುನ್ ತಿಂತಿದೆ. ಸ್ಟೀಲ್ ನೈಫ್ ಅಲ್ಲ ಅತ್ತೆ, ಏನೂ ಆಗಲ್ಲ ಬಿಡಿ. ಆದ್ರೂ ಸರಿ, ಏನಾದ್ರೂ ಆದ್ರೆ? ಏನು ಆಗೋದಿಲ್ಲ ಮಾತೆ. ಉಲೂಚಿ ಮಾಡ್ಬೇಕಾದನ್ನ ಮಾಡ್ತಿದ್ದಾಳೆ. ಎಲ್ಲಿಗೆ ಹೋಗ್ತಿದೆ? ರೂಮ್ಗೆ ಅನ್ಸತ್ತೆ. ಇಟ್ಸ್ ಓಕೆ. ಬೇರೆ ನೈಫ್ ತಗೊಂಡ್ಬಂದು ಕೇಕ್ ಕಟ್ ಮಾಡೋಣ. ತಗೋ ವಿಶ್, ಇನ್ನೊಂದಿದೆ, ತಗೋ. ಹ್ಯಾಪಿ ಬರ್ತ್ಡೇ ಗಾನವಿ. Happy birthday ಗಾಯತ್ರಿ. Happy birthday Happy birthday to you. ಏನೋ ಅನ್ಕೊಂಡ್ವಿ, ಏನೇನೋ ನಡೆಯುತ್ತೆ ಅಂತ ಊಹೆ ಮಾಡ್ಕೊಂಡಿದ್ವಿ. ನೈನಿ ಮಕ್ಳಿಗೆ ಮಾಡ್ತಿರೋ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಫ್ಲಾಪ್ ಆಗುತ್ತೆ ಅಂತ, ಯಾರಾದ್ರೂ ವಿಷ ಪ್ರಯೋಗಕ್ಕೆ ಬಲಿಯಾಗಿ ಆಸ್ಪತ್ರೆ ಸೇರ್ಕೋತಾರೆ ಅಂತ ತುಂಬಾ ಕನ್ಸ್ಕೊಂಡ್ವಿ. ಅದ್ಯಾವುದು ನಡೀಲಿಲ್ಲ. ಈ ಕೆಳ ಕುತ್ಕೊಂಡು ಶಾಕಿಂದ ಮೆಲ್ಲಗೆ ಹೇಗೆ ಹೊರಗೆ ಬರೋದು ಅಂತ ಯೋಚಿಸ್ತಾ ಇದೀವಿ. ನಾವ್ ಅನ್ಕೊಂಡಿದ್ದು ಆಗಿಲ್ಲ ಅನ್ನೋ ನೋವು ಇಲ್ಲ ಕಣೋ. ಅನ್ಕೊಳ್ದೆ ಇರೋದು ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಕಾಮನ್ ಅಲ್ವಾ ಮಾಮ್? ಅಂದ್ರೆ ನಾವೊಂದ್ ಬಯಸಿದ್ರೆ ದೈವ ಒಂದ್ ಬಯಸುತ್ತೆ ಅಂತ ಹೇಳ್ತಾರಲ್ಲ. ಅದ್ ಬೇರೆ ವಿಷಯ ಕಣೋ. ಸುಮನನ್ ಮಗುಗೆ ಉಲೂಚಿ ಅಂತ ಹೆಸರಿಟ್ಮೇಲೆ ಅದ್ ಹಾವಾಗಿ ಬದಲಾಯ್ತು. ಕತ್ಲಾಗಿದ್ದ ಕಾರಣಕ್ಕೆ ಹಾಗಾಯ್ತು ಅಂತ ಅನ್ಕೋಬಹುದು. ಆದ್ರೆ ವಿಷ ಬೆರ್ತಿರೋ ಚಾಕುನ ಕ್ಯಾರೆಟ್ ತಿಂದ ಹಾಗೆ ತಿಂದ ಹಾಕ್ತಲ್ಲ. ನನ್ಗಂತೂ ಏನೋ ಹಪ್ಳ ತಿಂದ ಹಾಗೆ ಇಲ್ಲ ಚಿಪ್ಸ್ ತಿಂದ ಹಾಗೆ ಅನ್ನಿಸ್ತು ಮಾಮ್. ಆದ್ರೆ ಆ ಮಗುಗೇನು ಆಗ್ಲಿಲ್ಲ, ನೋಡಿದ್ರಾ?
ಚಿಕ್ಕಪ್ಪ ಒಂದ್ 50 ಸಲ ಹೇಳಿರ್ಬೋದು, ಒಂದ್ 5-6 ಸಲನಾದ್ರೂ ಮಕ್ಳಿಗ್ ನೆಟ್ಗೆ ತೆಗ್ದಿರ್ಬೇಕು. ಮಕ್ಳಿಗ್ ಮೈ ಹುಷಾರ್ ತಪ್ಪೋದೇನೋ ಅಂತ ಮೊದ್ಲೇ ದೃಷ್ಟಿ ತೆಗೆದ್ಬಿಟ್ಟೆ. ಅಯ್ಯೋ, ಜ್ವರ ಬಂದಿರೋ ಹಾಗಿದೆ. ನನಗ ಇಲ್ವೇ? ಮೈ ತುಂಬಾ ಬಿಸಿಯಾಗಿದೆ, ನನ್ನ ದೃಷ್ಟಿ ತಗ್ಲಿದೆ. ತಾಯಿಯಾಗಿ ಮಕ್ಕಳನ್ನ ಇಷ್ಟು ಮುದ್ದಾಗಿ ನೋಡ್ಕೋತಿದ್ಯಾ. ಗಂಡನಾಗಿ ನನ್ನ ಹೆಂಡತಿ ಅಂದವಾಗಿ ಚೆಂದವಾಗಿರೋದನ್ನ ಕಣ್ಮಿಟ್ಟಿಗಿಸ್ದೆ ನೋಡಿದ್ದಕ್ಕೆ ಎಲ್ಲಿ ನನ್ನ ದೃಷ್ಟಿನೇ ನಿನಗ್ ತಾಕ್ತು ಅಂತ ಆ ರೀತಿ ಹೇಳ್ದೆ ಅಷ್ಟೇನೆ. ಒಳ್ಳೆ ಮನ್ಸಿಂದ ನೋಡುವಂತ ನಿಮ್ಮಂತವ್ರ ದೃಷ್ಟಿ ತಾಗಲ್ಲ ಯಜಮಾನ್ರೆ. ಹಾಗಂತೀಯ? ಏನಾದ್ರೂ ಸರಿ, ನಮ್ಮ ಮಕ್ಕಳು ಇಬ್ರು ಸೆಲೆಬ್ರೇಷನ್ಸ್ ಅಲ್ಲಿ ಮೆರಿತಿದ್ರು. ಮಕ್ಕಳೇ, ನಾವಿಬ್ರು ನಿಮ್ಮನ್ನ ನೋಡಿ ಖುಷಿ ಪಟ್ವಿ. ಬದ್ರಿನಾಥ ಕೂಡ ಹೈಲೈಟ್ ಆಗ್ಬಿಟ್ಟ. ಸುಮನ ಮಗಳ ಬಗ್ಗೆ ಹೇಳ್ತಾ ಇಲ್ಲ? ಉಲುಚಿ ಹೆಸರು ಚೆನ್ನಾಗಿದೆ ಅಲ್ವಾ ಯಜಮಾನ್ರೆ? ಪ್ರತ್ಯೇಕವಾಗಿದೆ, ಪ್ರತ್ಯೇಕತೆನೂ ಇದೆ. ಹಾವಾಗ ಬದಲಾದ ತಕ್ಷಣ ಒಂದು ಕ್ಷಣ ಎಲ್ರೂ ಹೆಜ್ಜೆನ ಹಿಂದೆ ಇಟ್ರು. ಅವಳ ರೂಪಕ್ಕೆ ಬದಲಾಗೋದು, ಮತ್ತೆ ಮಾಮೂಲಾಗಿ ಬದಲಾಗೋದು, ಈ ಥರ ಎಷ್ಟು ದಿನ ಅಂತ ನಾವೊಂದ್ಸಲ ಗುರೂಜಿನ ಕೇಳಬೇಕು. ನೇನಿ ಖಂಡಿತ ಕೇಳೋಣ. ದೊಡ್ಡ ಬೊಟ್ಟಮ್ಮ ಕೂಡ ಗಾಯತ್ರಿ ಅಮ್ಮೋರು ಲಕ್ಷ್ಮೀಪುರಕ್ಕೆ ಬಂದಾಗ ನಾಗಲಕ್ಷ್ಮಿ ದೇವಸ್ಥಾನದಲ್ಲಿ ಏನಾಯ್ತು ಅಂತ ವಿವರವಾಗಿ ಹೇಳಿ ಅಂತ ಕೇಳಿ ತಿಳ್ಕೋಬೇಕು. ನೈನಿ, 20 ವರ್ಷದ ಹಳೆ ವಿಷಯಗಳೆಲ್ಲ ಈಗ ಯಾಕೆ ಬಿಡು. ಇಲ್ಲ ಯಜಮಾನ್ರೆ, ಉಲುಚಿ ಪುಟ್ಟಿ ಹೀಗಾಗೋದಕ್ಕೂ ಅಮ್ಮೋರು ವಿಶಾಲಾಕ್ಷಮ್ಮನ ಕೇಳ್ಕೊಳ್ಳೋದಕ್ಕೂ ಏನೋ ಬಲವಾದ ಕಾರಣ, ಸಂಬಂಧ ಇದ್ದೇ ಇರುತ್ತೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಆ ವಿಷಯ ತಿಳ್ಕೊಂಡ್ರೆ ಸುಮನ ನೈನಿ ಮಧ್ಯೆ ಜಗಳ ಇನ್ನೂ ಜಾಸ್ತಿ ಆಗುತ್ತೆ. ನೈನಿ ಸುಮ್ಮನಿರ್ಲಾರ್ದೆ ಅವಳ ತಂಗಿನ ಬೈದ್ ಬಿಡ್ತಾಳೆ. ಏನ್ ಯೋಚಿಸ್ತಿದ್ದೀರಾ ಯಜಮಾನ್ರೆ? ಏನಿಲ್ಲ. ತಲೆನೋವು ಬರ್ತಿದ್ರೆ ಹೇಳಿ, ದೃಷ್ಟಿ ತೆಗೆದ್ರೆ ಸರಿ ಹೋಗುತ್ತೆ. ಅಂತದೇನೂ ಇಲ್ಲ ನೈನಿ. ಗಾಯತ್ರಿ ಹಾಲು ಕೊಡದ್ಲಾ? ಗಾನವಿ ಕೊಡ್ಬೇಕು. ಸರಿ ಗಾಯತ್ರಿ, ನೀನ್ ಬಾಮ್ಮ. ಬ್ಯಾಗ್ ಅಲ್ಲಿ ದುಡ್ಡು ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋದು ಒಳ್ಳೇದು. ಆದ್ರೆ ಚೆಕ್ ಡೆಪಾಸಿಟ್ ಮಾಡೋದಕ್ಕೂ ಕರ್ಕೊಂಡು ಹೋಗ್ತಾರಾ? $10 ಕೋಟಿ ಅಲ್ವಾ ವಿಕ್ರಾಂತ್ ಅವ್ರೆ? ಬ್ಯಾಂಕ್ನವ್ರು ಪ್ರಶ್ನೆ ಮಾಡಿದ್ರೆ ಪಕ್ಕದಲ್ಲಿರೋ ಆಂಟಿ ಹೆಲ್ಪ್ ಮಾಡ್ಲಿ ಅಂತ. ಮಾಮ್, ಸುಮನ ಇನ್ನು ಬರ್ಲೇ ಇಲ್ವಲ್ಲ? ಡಮ್ಮೋ ಡಮ್ಮ, ಅಮ್ಮ ಬಂದ್ರು. ಬಾಮ್ಮ ಬಾ, ಈ ಮನೇಲಿ ಎಲ್ರು ಜಗಳ ಆಡ್ಲಿ ಅಂತ ಬಂದ್ಯಾ? ಅತ್ತೆ, ಯಾಕೆ ಹಾಗಂತಿದ್ದೀರಾ? ವಿಶಾಲಾಕ್ಷಿ ಬಂದಾಗ್ಲೆಲ್ಲ ನಮ್ಗೆ ಒಳ್ಳೇದೇ ನಡೆಯುತ್ತೆ. ಉಲ್ಟಾ ಹೊಡಿಯತ್ತೇನೋ ಅಂತ ಅನ್ಸುತ್ತೆ. ನಾನ್ ಬಂದ ತಕ್ಷಣ ಇದ್ರಾಗ ಬಂದ್ಲಲ್ಲ. ನೀವು ಮಗುನ ಎತ್ಕೊಂಡು ಎದುರುಗಡೆ ಬಂದ್ರೆ ನಾನ್ ಬ್ಯಾಂಕ್ ಹೋಗಿ ಬರ್ತೀನಿ ಅಂತ ಅಂದಿದ್ದೆ ಸುಮನ. ಆದ್ರೆ ಅಷ್ಟ್ರಲ್ಲೇ ಈ ಮಾಟಗಾತಿ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಬರ್ದೇ ಇದ್ದಿದ್ರೆ ಹೊರಗ್ ಹೋಗಿದ್ ಸುಮನ ಮತ್ತೆ ವಾಪಸ್ಸು ಮನೆಗ್ ಬರ್ತಾನೆ ಇರ್ಲಿಲ್ಲ. ಇವ್ರಿಗೆ ಅರ್ಥ ಆಗ್ಲಿಲ್ಲಮ್ಮ. ಹಣೆ ಕುಂಕುಮ ಇಟ್ಕೊಳ್ದೆ ಹೊರಗ್ ಹೊರಟಿದ್ಲಲ್ವಾ? ಅಪಘಾತ ಆಗಿ ಕುಂಕುಮ ಇಡ್ಬೇಕಾಗಿರೋ ಜಾಗದಲ್ಲಿ ರಕ್ತ ಹರಿತಾ ಇತ್ತು ಗೊತ್ತಾ?
ನಿಜಾನ ತಾಯಿ? ವಿಶಾಲಾಕ್ಷಿ ಹೇಳ್ತಿದ್ದಾಳಂದ್ರೆ ನಡೆಯುತ್ತೆ ಚಿಕ್ಕಪ್ಪ. ಹಲೋ ಅಕ್ಕ, ನಮ್ಮ ಅಕ್ಕ ಹೇಳೋದೆಲ್ಲ ನಡೆಯತ್ತೆ ಅಂದ್ರೆ ನಂಬ್ತೀನಿ, ಆದ್ರೆ ಇವಳ ಮಾತೆಲ್ಲ ನಂಬಲ್ಲ. ವಿಕ್ರಾಂತ್, ವೈರಾಗ್ಯ ಹುಟ್ಟೋದಕ್ಕೆ ಇನ್ನೂ ಟೈಮ್ ಇದೆ. ಇಷ್ಟಕ್ಕೂ ಸುಮ್ಮನೆ ಕುಂಕುಮ ಹಚ್ಕೊಂಡ್ ಬಂದಿಲ್ಲ ಅಂತ ಹೇಳೋದಕ್ ಬಿಡು. ಬ್ಯಾಂಕ್ಗೆ ಹೋಗೋ ಅವಸರದಲ್ಲಿ ಮರ್ತ ಹೋಗಿರ್ತಾಳೆ. ಹಾಗೆಲ್ಲ ಏನಿಲ್ಲ ಚಿಕ್ಕಿ, ಬೇಕು ಅಂತಾನೆ ಇಟ್ಕೊಂಡಿಲ್ಲ. ಬೇಕಂತೇನಾ? ಸೌಭಾಗ್ಯನ ಕಳ್ಕೋಬೇಕು ಅಂತನಾ? ಚೆಕ್ ಡೆಪಾಸಿಟ್ ಮಾಡಿ ಅದ್ರ ನೆಕ್ಸ್ಟ್ ಡೇನೆ ನಾನ್ ಶ್ರೀಮಂತೆ ಆಗ್ತಿರ್ಬೇಕಾದ್ರೆ ಸೌಭಾಗ್ಯ ಹೇಗ್ ಕಳ್ಕೊತೀನಿ? ಸುಮನಾ, ಸೌಭಾಗ್ಯ ಅಂದ್ರೆ ಐಶ್ವರ್ಯ ಅಲ್ಲ, ಮುತ್ತೈದೆತನ. ಚಿಟಿಕೆ ಕುಂಕುಮನ ಹಣೆ ಮೇಲೆ ಇಟ್ಕೊಳ್ಳೋದನ್ ಮೀರೋ ಸೌಭಾಗ್ಯ ಯಾವ್ದಿದೆ? ₹1 ಕೊಟ್ರೆ ಪ್ಯಾಕೆಟ್ ಕುಂಕುಮ ಕೊಟ್ಟಿರೋರು, ದೇವಸ್ಥಾನಕ್ಕೆ ಹೋದ್ರೆ ಫ್ರೀಯಾಗಿ ಕುಂಕುಮದ ಪೊಟ್ನ ಸಿಗ್ತಾ ಇತ್ತು. ಕುಂಕುಮ ಹಚ್ಕೊಳ್ಳೋದಕ್ಕಿಂತ ನಿಮ್ ಮಾತ್ ಕೇಳೋದೇ ಸುಮನನ್ಗೆ ಕಷ್ಟ ಆಗಿದೆ. ಫ್ಯಾಷನ್ ಹೆಸರಲ್ಲಿ ನಿಮ್ ಸೌಭಾಗ್ಯನ ನೀನೇ ಹೀಗ್ ಕಳ್ಕೋಬಾರ್ದು ಸುಮನ. ಈ ಹುಡುಗಿ ಬಂದಿದ್ದೆ ತಡ, ನಮ್ ಕೆಲ್ಸನೆಲ್ಲ ಡಿಲೇ ಆಗೋ ತರ ಮಾಡ್ತಾ ಇದ್ದಾಳೆ. ಉಲುಚಿನ ನಾನ್ ನೋಡ್ಕೋತೀನಿ, ನೀನ್ ಹೋಗ್ಬಾ. ಓಕೆ ಅತ್ತೆ. ಒಂದ್ ನಿಮಿಷ ಇರು ಸುಮನ. ತಾಯಿ ಎಲ್ಲಿರ್ತಾಳೋ ಮಗುನು ಅಲ್ಲೇ ಇರೋದು ಒಳ್ಳೇದು. ಮಗುನ್ ಕೂಡ ಎತ್ಕೊಂಡು ಹೋಗು ಕುಂಕುಮ ಹಚ್ಕೊಂಡ್ಮೇಲೆ. ಕುಂಕುಮ ಇಟ್ಕೊಳ್ಳೋದೇ ಕಷ್ಟ ಅಂತ ಅನ್ಕೊಂಡ್ರೆ ಜೊತೆಲ್ಲ ಮಗುನು ಕರ್ಕೊಂಡ್ ಹೋಗ್ಬೇಕಾ? ಪರವಾಗಿಲ್ವೇ, ಕರ್ಕೊಂಡ್ ಬಾ. ಹೊರಗೆ ಹೋದಾಗ ಮಗು ಅಳಕ್ ಶುರು ಮಾಡಿದ್ರೆ ಅದಕ್ ಹಾಲು ಕುಡ್ಸಕ್ಕೆ ಬ್ಯಾಗು, ಬಾಟ್ಲು, ಹಾಲಿನ ಡಬ್ಬ ಇದೆಲ್ಲ ಲಗೇಜ್ ತರ ಹೊತ್ಕೊಂಡ್ ಹೋಗ್ಬೇಕು ಚಿಕ್ಕಿ. ಸುಮ್ನೆ ಹಿಂಸೆ. ನಿನ್ ಹಾಲೇ ಕೊಡು. ಬಿಟ್ಬಿಟ್ಟೆ. ಏನ್ ಹೇಳ್ತಿದ್ಯಾ ಸುಮ್ನಾ? ಬದ್ರಿನಾಥ ಹುಟ್ಟಿ 1 ವರ್ಷ ಆದ್ರೂ ನಾನ್ ಇನ್ನೂ ಅವನಿಗೆ ಹಾಲು ಕೊಡ್ತಿದ್ದೀನಿ. ಮಗು ಹುಟ್ಟಿ ಇನ್ನೂ 10 ದಿವಸನೂ ಆಗಿಲ್ಲ, ಆಗ್ಲೇ ಹಾಲು ಕೊಡೋದ್ ಬಿಟ್ಬಿಟ್ಯಾ? ಯಾವ ಕೊಟ್ಟಿದ್ದಾಳತ್ಗೆ? ಒಂದ್ಸಲ ಕೊಟ್ಟಾಗ ಅದನ್ನು ಕೂಡ ಕತ್ಕೊಂಡ್ ಹೋಗಿದ್ಲಲ್ಲ ನಮ್ಮಕ್ಕ. ಸುಮನಾ, ಯಾಕೆ ಜಗಳ ಮಾಡ್ತೀಯಾ? ಅತ್ತೆ ಅತ್ತೆ, ತಲೆ ಸುತ್ತಿದ್ಯಾ ನಿಮ್ಗೆ? ಲುಚಿನ ಬಿಡಿಸ್ಬಿಡ್ತೀರಾ ಏನೋ? ಕೊಡಿ ಅವಳ. ಬೇಡ, ನಾನು ಎತ್ಕೋತೀನಿ. ಮಗುನ ತಾಯಿ ಹೊರ್ತಾಳೆ, ಆದ್ರೆ ತಾಯಿನ ಯಾರು ಹೊರ್ತಾರೆ? ಅಷ್ಟು ಶಕ್ತಿ ಇಲ್ಲ ಅಂದ್ರೆ ಭಕ್ತಿನಾದ್ರೂ ಇರ್ಬೇಕು, ಅದೂ ಇಲ್ಲ ಅಂದ್ರೆ ಹೀಗಾಗತ್ತೆ. ಏನಾಯ್ತು ಮಮ್? ಮಮ್ ಏನಾಯ್ತು? ಮಾಮ್ ಮಾಮ್ ಏನಾಯ್ತು? ಏನಾಯ್ತು ಮಾಮ್? ನೀರ್ ಕುಡೀರಿ ಮಾಮ್. ಮಾಮ್, ಹಠ ಮಾಡಕ್ ಹೋಗಿ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೋಬಾರ್ದು. ವಯಸ್ಸಾಗಿರೋ ಈ ನಿಮ್ ಮಾಮ್ಗೆ ಬಿಲ್ಡಪ್ ಎಲ್ಲ ಬೇಕಾ? ಏಯ್ ಯಾಕೆ ಹಾಗಂತ್ಯಾ? ಹಾ, ಇಲ್ಲ ಅಂದ್ರೆ ಮತ್ತಿನೇನ್ರಿ?
ಚಿಕ್ಕ ಪಾಪು ಉಲುಚಿ. ರಾತ್ರಿ ಆದ್ರೆ ಹಾವಿನ ಮರಿ ಆಗುತ್ತೆ. ಅವಾಗ ಅದ್ರ ಭಾರ ಇನ್ನೂ ಕಮ್ಮಿ ಆಗುತ್ತೆ. 5 ನಿಮಿಷಕ್ಕಿಂತ ಜಾಸ್ತಿ ಏನು ಎತ್ಕೊಳಕ್ ಆಗದೆ ಇದ್ಮೇಲೆ ವೇಟ್ ಲಿಫ್ಟ್ ಮಾಡ್ತಾರೆ ಅಂತ ಅಷ್ಟೊಂದು ಬಿಲ್ಡಪ್ ಯಾಕೆ ಕೊಟ್ಟಿದ್ದು ನೀವು ಅವ್ರಿಗೆ? ಯಜಮಾನ್ರು ಹಿಡ್ಕೊಳ್ದೆ ಹೋಗಿದ್ದಿದ್ರೆ ಉಲುಚಿಗೆ ಗಾಯ ಆಗಿರೋದು. ವಿಶಾಲಾಕ್ಷಿ ಏನು ಅವ್ರಮ್ಮನ್ಗೆ ಏಟ್ ಆಗತ್ತೆ ಅಂತ ಅಂದ್ಲು. ಸ್ವಲ್ಪ ಹೊತ್ತಿದ್ರೆ ಮಗುಗೆ ಏಟ್ ಆಗೋಗ್ತಿತ್ತು. ಬೇಡ್ವೆ ಸುಮ್ಮಿ, ಎತ್ಕೋ. ಸುಮನಾ, ನನ್ ಮಾತ್ ಕೇಳೆ ಸುಮ್ಮಿ. ಸುಮ್ಮಿ ಅಯ್ಯೋ ಅಯ್ಯೋ ಸುಮ್ನಮ್ಮ. ಸುಮನಾ 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 ಏನಂತೆ? ಸುಮನಾ 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 ಅಮ್ಮ ಸುಮ್ನಮ್ಮ. ಪರ್ಫೆಕ್ಟ್. ನೋಡು ಗಾಯತ್ರಿ, ಎಲ್ರೂ ಕಣ್ಣಲ್ಲೇ ಮೋಡಿ ಮಾಡೋವಳೆ ನಿಮ್ಮಮ್ಮ. ನೀವ್ ಹೀಗೆ ಮಾತಾಡ್ತಿದ್ರೆ ನಂಗಲ್ಲಿ ಅಡ್ಗೆ ಮಾಡಕ್ಕಾಗಲ್ಲ. ವಿಶಾಲಾಕ್ಷಿ ಸ್ನಾನ ಮಾಡಿ ಬರ್ತೀನಿ ಅಂದಿದ್ದಾಳೆ. ನೈನಿ, ಆ ಸುಮನಾ ಏನು ಅಂದಾಗ ನೋಡ್ಕೊ. ನನ್ ತಂಗಿ ಯಾರ್ಗೇನಂತಾಳೆ? ಅದೇ ವಿಶಾಲಾಕ್ಷಿ ಹೇಳ್ದಂಗೆ ನಡೆದಿದೆಯಲ್ಲ, ತಲೆಗೆ ಗಾಯನೂ ಆಗಿದ್ದಿಲ್ಲ. ಹೊರಗ್ ಹೋಗ್ಬೇಡ ಅಂತ ಹೇಳಿದ್ರು ಹಠ ಮಾಡ್ಕೊಂಡ್ ಹೋದ್ರೆ ಹೀಗೆ ಆಗದು ಯಜಮಾನ್ರೆ. ಮಗುಗ್ ಹಾಲ್ ಕೊಟ್ಟು ಮನೇಲಿರ್ದೆ ಹೊರಗ್ ಹೋಗಕ್ ನೋಡಿದ್ದಕ್ಕೆ ಹೀಗಾಗಿತ್ತು. ಈಗ ಎಲ್ರ ಮೇಲೂ ಕೋಪ ಮಾಡ್ಕೊಂಡ್ರೆ ಏನ್ ಲಾಭ ಹೇಳಿ? ನಿನ್ ಹಾಗೆ ವಿಶಾಲಾಕ್ಷಿನೂ ಮುಂದೆ ನಡೆಯೋ ಅಪಾಯಗಳನ್ನ ಹೇಳ್ತಿದ್ದಾಳಲ್ಲ. ಅವ್ರಿಗೆ ಪ್ರತ್ಯೇಕವಾಗಿ ಅಮ್ಮನವರು ವರ ಕೊಡೋ ಅವಶ್ಯಕತೆ ಇಲ್ಲ ಯಜಮಾನ್ರೆ. ಮಕ್ಕಳ ವಾಕ್ಯ ದೇವ್ರ ವಾಕ್ಯ ಅಂತಾರೆ. ಅದು ಅಲ್ದೆ ಶಿವಭಕ್ತೆ ಅವಳು. ಅವಳ ಬಾಯಿಂದ ಬಂದ ಮಾತೆಲ್ಲ ನಿಜಾನೇ ಆಗಿದೆ ರೀ. ಸುಮನೆಗೆ ಅರ್ಥ ಆಗಲ್ಲ, ಅಪಾರ್ಥ ಮಾಡ್ಕೊತಾಳೇನೋ ಅಂತ. ಏಟ್ಗೆ ನೋವು ಅನುಭವಿಸ್ತಾ ಇರ್ತಾಳೆ. ಅವಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ದೇವ ದೇವ ಏನಾಯ್ತು? ದೇವ ದೇವ ಏನಾಯ್ತು? ದೇವ 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 ಏನಾಯ್ತು? ಮಾಮ್ ದೇವ ಮಾಮ್ 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 ದೇವ ದೇವ ಮಾಮ್ 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 ಅಯ್ಯೋ ದೇವ ಮಾಮ್. ನಾನ್ ಕೊಡು ನಿಮ್ಮಮ್ಮ. ನನ್ ಗಂಡ ದೊಡ್ಡ ಹೆದರ್ ಪುಕ್ಲ. ದೆವ್ವಕ್ಕೆ ಅತ್ತೆ ಅಂತ ನಾನು, ಅಮ್ಮ ಅಂತ ಅವ್ರು ಕರೀತಾರೆ. ಏಯ್ ಬಾಯಿ ಮುಚ್ಚು. ಮಾಮ್, ಮುಖದ ಮೇಲೆಲ್ಲ ಕೆಂಪ್ ಕೆಂಪ್ಗೆ ಮಾರ್ಕೇನು? ಅದಕ್ಕೆ ಹೆದರ್ಕೊಂಡಿದ್ದು.
ರಕ್ತ ಏನಲ್ಲ ಬಿಡಿಯತ್ತೆ, ಕುಂಕುಮದ್ ನೀರು. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಯಾರಾದ್ರೂ ಮುಖದ ಮೇಲೆ ಹಾಕ್ತಾರಾ? ವಿಶಾಲಾಕ್ಷಿ ಹೇಳಿದ್ಲಲ್ಲ, ಮರ್ತ್ ಬಿಟ್ರಾ? ಏನ್ ಹೇಳಿದ್ಲು? ಮನೇಲಿ ಯಾರಾದ್ರೂ ತುಂಬಾ ದಿನದಿಂದ ಹುಷಾರಿಲ್ದೆ ಒದ್ದಾಡ್ತಿದ್ರೆ ಅವರಿಗೆ ಕುಂಕುಮದ ನೀರಿಂದ ಪ್ರೋಕ್ಷಣೆ ಮಾಡ್ತಾ ಇದ್ರೆ ಆದಷ್ಟು ಬೇಗ ಅವ್ರು ಹುಷಾರಾಗ್ತಾರಂತೆ. ನನಗೆ ಅವ್ರ ರೋಗ ಇದೆ, ತಲೆ ಕೆಟ್ಟವಳೆ. ಕೂಲ್ ಅತ್ತೆ, ಕೂಲ್, ರಿಲ್ಯಾಕ್ಸ್. ಈ ಟೆಂಪರ್ಮೆಂಟೇ ಇರಬಾರ್ದು. ನಿಮಗ್ ಅಸೂಯೆ ಇಲ್ವಾ? ಒಬ್ರು ಉದ್ಧಾರ ಆದ್ರೆ ನೀವು ಸಹಿಸ್ಕೊಳ್ಳಲ್ಲ, ಸಂತೋಷವಾಗಿದ್ರೆ ಹೊಟ್ಟೆ ಹುರ್ಕೋತಿರಲ್ಲ. ನಕ್ಕಿದ್ರೆ ಸಾಕು ನೀವು ಮನ್ಸಲ್ಲೇ ಕಿಡಿಕಾರ್ತೀರಾ. ನಾನು ಈ ಮನೆಗ್ ಸೊಸೆ ಆಗಿ 7 ವರ್ಷ ಆಯ್ತು. ಆವಾಗಿಂದ ಈ ಎಲ್ಲಾ ರೋಗಗಳು ಬೆಳಿತಾನೆ ಇದೆ ಹೊರತು ಕಡಿಮೆನೆ ಆಗ್ತಿಲ್ವಲ್ಲ. ಅದಕ್ಕೆ ಆರೋಗ್ಯ ಸರಿ ಹೋಗ್ಲಿ ಅಂತ ಈ ತರ ಮಾಡ್ದೆ ಅತ್ತೆ, ಅರ್ಥ ಆಯ್ತಾ? ಏಯ್, ಹಿಡ್ಕೊಳ್ಳೋ ಇವಳನ್ನ ಕೋಲ್ ಮುರ್ದೋಗೋವರೆಗೂ ಹೊಡಿತೀನಿ. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ನಿಂತ್ಕೊಳ್ಳ. ತಲೆ ಕೆಟ್ಟೋಳು, ಸಿಕ್ಕಿದ್ರೆ ಮುಗೀತಿತ್ತು ಕತೆ. ಮಾಮ್ ಹೋಗ್ಲಿ ಬಿಡಿ ಮಾಮ್, ಅವಳು ತಲೆ ಕೆಟ್ಟವಳು. ನೀವ್ ಹೋಗಿ ಮುಖ ತೊಳ್ಕೊಂಡ್ ಬನ್ನಿ. ಮಿರರ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಭಯ ಆಗೋಗುತ್ತೆ. ಚೆನ್ನಾಗಿಲ್ವಾ? ಬಾ ಹೋಗಿ ಮಾಮ್ ಮೊದ್ಲು. ಕೆಲ್ಸ ಇದೆ ಅಮ್ಮ, ನೀನ್ ಬಂದ್ ಹಾಕು. ಚೆನ್ನಾಗಿದ್ಯಾ ಅಮ್ಮ? ನಿನಗಿಂತ ಕಳಿಯಾಗಿ ಯಾವ್ದಿರತ್ತೆ ಹೇಳು? ಪಾಯಸ ತಿಂದ್ಮೇಲೆ ಅವಳ ಮುಖದಲ್ಲಿ ಕಳೆನೆ ಹೋಗುತ್ತೆ. ಆಗ ಹೇಳಿ ಈ ಮಾತನ್ನ. ಇಷ್ಟೊತ್ತಿಗೆ ನಾಯನಿಗೆ ಪಾಯಸದಲ್ಲಿ ವಿಷ ಹಾಕಿರೋದು ಗೊತ್ತಾಗ್ಬೇಕಾಗಿತ್ತಲ್ಲ. ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ ಏನಾಗಿರ್ಬೋದು? ಚೇನ್ ಸಕ್ಕತ್ತಾಗಿ ಸೂಟ್ ಆಗ್ತಿದೆ ನಿನ್ಗೆ. ಹಾಗನ್ಬೇಡಿ, ಅವಳೇ ಇಟ್ಕೊಂಡ್ಬಿಡ್ತಾಳೆ. ನನ್ ಸೀರಿಯಲ್ ಸಿಕ್ಕಿರೋದ್ರಿಂದ ಅದ್ ನಂದೆ. ನಾನ್ ಮತ್ತೆ ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ ಅಲ್ವ ಸುಮನ? ಎಲ್ರು ಚೆನ್ನಾಗಿದೆ ಅಂದಿದ್ದಕ್ಕೆ ನೀನ್ ಎಲ್ಲಿ ಮನ್ಸ್ ಬದಲಾಯಿಸ್ತೀಯೋ ಅಂತ ಟೆನ್ಷನ್ ಆಗಿತ್ತು. ಸರಿ ಬಿಡೋ, ಹೀಗೆ ಕತೆ ಹೇಳ್ತಾ ಕೂತಿದ್ರೆ ಪಾಯಸ ಆರೋಗ್ಬಿಡುತ್ತೆ. ಇನ್ಯಾವಾಗ ತಿಂತೀರಾ? ಆಗೋಯ್ತಲ್ಲ ಮಾಮ್. ವಿಶಾಲಾಕ್ಷಿ ಇಷ್ಟಪಟ್ಟು ಕುತ್ತಿಗೆಗೆ ಚೈನ್ ಹಾಕೊಂಡ್ಲು. ಇವಾಗ ಅವಳು ಪಾಯಸ ತಿಂತಾಳೆ. ತಿನ್ನು ಬಂಗಾರ, ತಿನ್ನು. ಬಂಗಾರನ್ ತಿನ್ನಲ್ಲ. ಅಯ್ಯ, ಏನೋ ಪ್ರೀತಿಯಿಂದ ಅಂದ ಕಣೆ. ನೀನ್ ಎಲ್ಲದಕ್ಕೂ ಅರ್ಥ ಹುಡುಕ್ಬೇಡ. ವಿಶಾಲಾಕ್ಷಿ, ನೀನ್ ಮೊದಲು ತಿಂದ್ರೆ ಆಮೇಲೆ ಎಲ್ರು ತಿನ್ಬೇಕು ಅಂತ ಅನ್ಕೋತಿದ್ದಾರೆ. ಮನೇಲಿ ಎಲ್ರು ಒಂದೇ ಕಡೆ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾಪ? ನಾನ್ ಮರ್ತ ಹೋಗಿದ್ದೆ, ಇವಾಗ ತಿಂತೀನಿ. ಹೇಗಿದೆ? ಸ್ವರ್ಗನೇ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಹೋಗ್ತೀಯ ಬಿಡು. ಓಂ ನಮಃ ಶಿವಾಯ. ಗೋವಿಂದ ಗೋವಿಂದ. ಏನಿಲ್ಲ ಏನಿಲ್ಲ, ತಿನ್ನಿ 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 ತಿನ್ನಿ.
ಚೆನ್ನಾಗಿದ್ಯಾ? ಆಹಾಹಾ, ಓಹೋ, ಚೆನ್ನಾಗಿದ್ಯಾ ಇಲ್ವಾ ಹೇಳೆ. ಸಖತ್ತಾಗಿದೆ ಅಂತ ಅರ್ಥ ಆಂಟಿ. ಥ್ಯಾಂಕ್ಸ್. ಅದೇ ಮಾವ ಯಾಕೆ ಇಷ್ಟು ಸುಖವಾಗಿದ್ದಾರೆ ಅಂತ ಈಗ ಅರ್ಥ ಆಯ್ತು. ಯಾವಾಗ ಹುಣ್ಣಿಮೆಗೋ ಅಮಾಸೆಗೆ ಅಡ್ಗೆ ಮಾಡಿದ್ರೆ ಏನು ಉಪಯೋಗ ವಿಶಾಲ? ಪ್ರತಿದಿನ ಅದೃಷ್ಟ ಬರೋದಿಲ್ಲ ಮಾವ. ಅದು ನಿಜಾನೇ. ಪಾಯಸ ತಿಂದ ತಕ್ಷಣ ಯಾಕೋ ನನ್ಗೆ ನಿದ್ದೆ ಬರ್ತಾ ಇದೆ. ಹೋಗಮ್ಮ, ಹೋಗಿ ಮಲ್ಕೋ. ಧಮ್ಮಕ್ಕ, ನಾನು ಹೋಗಿ ನಿದ್ದೆ ಮಾಡ್ತೀನಿ. ಮತ್ತೆ ನನ್ ಚೈನು ಕೊಡ್ತಾಳ್ ಬಿಡು ಸುಮ್ನ. ತಿನ್ನು ಮೊದ್ಲು. ತಿನ್ನೆ. ಒಳಗ್ ಮಲ್ಗದ್ಬಿಟ್ಟು ಇಲ್ಯಾಕ್ ಚಾಪೆ ಹಾಸ್ಕೊಂಡಿದ್ಯಾ? ಆ ಢಮ್ಮಕ್ಕಾಗಿ ಏನೂ ಗೊತ್ತಾಗಲ್ಲ. ಎದ್ದೇಳು ವಿಶಾಲಾಕ್ಷಿ, ರೂಮಲ್ಲಿ ಮಲ್ಗುವಂತೆ. ಎಲ್ ಬೇಕಾದ್ರೂ ಮಲ್ಕೋತೀನಿ ನಾನು, ಮಂಚನೇ ಬೇಕು ಅಂತಿಲ್ಲ. ಮಂಚ ಯಾಕಂತಿದ್ದಾಳೆ ಮಾಮ್? ಸತ್ತು ಹೋದ್ಮೇಲೆ ಐಸ್ ಬಾಕ್ಸ್ ಅಲ್ಲಿ ಇಡ್ತಾರಲ್ವೋ, ಓಹೋ, ಈ ಮಾಟಗಾತಿಗೆ ತಾನ್ ಸಾಯೋದು ಕನ್ಫರ್ಮ್ ಅಂತ ಗೊತ್ತಿಲ್ದೇ ಇದ್ರು ದೇವ್ರು ಹಾಗ್ ಮಾತಾಡಿಸ್ತಿದ್ದಾರೆ. ಆ ದೇವ್ರು ಶಿವ ಅನ್ಕೋಬೋದ ಮಾಮ್? ವಿಶಾಲಾಕ್ಷಿ, ಇಲ್ ಮಲ್ಗಕ್ ಹಾಸಿಗೆ ಕೂಡ ಇಲ್ಲ. ಬರೀ ಚಾಪೆ ಹಾಸ್ಕೊಂಡ್ರೆ ಬೆನ್ನು ಮತ್ತೆ ಕತ್ತು ನೋವು ಬರುತ್ತೆ. ಈ ಬೆಡ್ಶೀಟ್ ಆದ್ರೂ ಹಾಸ್ಕೋ. ತಲೆಗೆ ದಿಂಬಾದ್ರೂ ಇಟ್ಕೊಳಮ್ಮ. ಪರವಾಗಿಲ್ಲ ಬಿಡಮ್ಮ, ನಾನು ಹೀಗೆ ಮಲ್ಕೋತೀನಿ, ನಂಗೆ ನಿದ್ದೆ ಬರ್ತಿದೆ. ಬರ್ತಿರೋದು ನಿದ್ದೆ ಅಲ್ಲ, ಸಾವು. ನಿಧಾನವಾಗಿ ಪ್ರಜ್ಞೆ ತಪ್ಸಿ ವಿಶಾಲವಾದ ಕಣ್ಣಿರೋ ಅಂತ ವಿಶಾಲಾಕ್ಷಿನ ಶಾಶ್ವತವಾಗಿ ನಿದ್ರೆಗೆ ಜಾರೋ ತರ ಮಾಡುತ್ತೆ ಅಲ್ವಾ ಮಾಮ ಆ ವಿಷ? ಸರಿ, ನಿನ್ ಇಷ್ಟ. ಈ ಬೆಡ್ಶೀಟಿನ ಪಕ್ಕದಲ್ಲೇ ಇಟ್ಕೋ. ನಿನಗೇನಾದ್ರೂ ಚಳಿ ಆದ್ರೆ ಹೊತ್ಕೋಬಹುದು, ಸರಿನಾ? ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊಳಮ್ಮ. ಸರಿನಮ್ಮ, ಏನೇ ಬೇಕಾದ್ರೂ ಕರಿ, ಬರ್ತೀನಿ. ನಡಿಯಕ್ಕ. ಕೂಗೋದು ಇವಳಲ್ಲ ಕಣೋ. ಪ್ರಾಣ ಹೋಗಿರೋ ದೇಹ ನೋಡಿದ್ಮೇಲೆ ಮನೇಲಿರೋರೆಲ್ಲ ಕೂಗಕ್ ಶುರು ಮಾಡ್ತಾರೆ. ನೋಡಿ ನೋಡಿ ನೋಡಿ, ಕಣ್ ಮುಚ್ಕೋತಾ ಇದ್ದಾಳೆ. ಇನ್ನವಳು ನೋಡಕ್ಕಾಗಲ್ವಲ್ಲ. ಮೂರ್ಖರು ನೀವು, ಜಗನ್ ಮಾತೆ ಬಗ್ಗೆ ತಿಳ್ಕೊಳ್ದೇ ಇರೋ ಅಜ್ಞಾನಿಗಳು. ತಾಯಿ ಕಣ್ಣು ಮುಚ್ಕೊಂಡಿರೋದು ನಿಮ್ ಕಣ್ಣ ತೆರ್ಸೋದಕ್ಕೆ. ಅಲ್ಲ ಮಾಮ್, ನನ್ಗೊಂದು ಡೌಟು. ಏನದು? ವಿಶಾಲಾಕ್ಷಿಗೆ ವಿಷ ಹಾಕಿದ್ದನ್ನ ನೈನಿ ಯಾಕೆ ಕಂಡು ಹಿಡಿಲಿಲ್ಲ? ಅಮ್ಮ ಅಮ್ಮ ಅಮ್ಮ, ವಿಶಾಲಾಕ್ಷಮ್ಮ ಎದ್ದೇಳಮ್ಮ. ನಿನ್ನ ನಿದ್ದೆಯಿಂದ ಎಬ್ಬಿಸ್ದೆ, ನನ್ನನ್ನು ಕ್ಷಮಿಸಮ್ಮ. ಗಂಟ್ಲಲ್ಲಿ ಹಿಂಸೆ ಆಗ್ತಿದ್ರೆ ನಿದ್ರೆ ಹೇಗ್ ಬರುತ್ತೆ ಹೇಳು? ಹೌದು ಕಣೋ, ನೈನಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಮಾಮ್, ಯಾರ್ ಕೋರಿಕೆ ಅಂತಿದ್ದಾಳೆ? ಯಮದೂತರು ಕರ್ಕೊಂಡು ಹೋಗ್ತೀವಿ ಅಂತ ಅವಳತ್ರ ಹೇಳಿರ್ಬೇಕು ಕಣೋ. ಅದೇ ಅವ್ರ ಆಸೆ ಅಂತ ಬೆಡ್ಶೀಟ್ ಹೊತ್ಕೊಂಡಿರ್ತಾಳೆ. ನಡಿ. ಎಲ್ಲಿಗೆ? ಏನು ಗೊತ್ತಿಲ್ದಿರೋ ಹಾಗೆ ಅಲ್ಲಿಗೆ ಹೋಗಿ ನಾವು ನೋಡ್ಬೇಕು. ಎಲ್ರ ಜೊತೆಗೆ ನಾರಾಯಣ ಅಂತಾನೂ ಅನ್ಬೇಕು. ವಿಶಾಲಾಕ್ಷಿಗೆ ಗೋವಿಂದ ಅನ್ನೋದನ್ನ ಕೇಳಿಸ್ಕೋಬೇಕು. ಅರ್ಥ ಆಯ್ತು ಮಾಮ್. ಬನ್ನಿ ಬನ್ನಿ ಬನ್ನಿ.
ವಿಕ್ರಾಂತ ನಿಮ್ ಮತ್ತೆ ಪಾಯಸ ಚೆನ್ನಾಗ್ ಮಾಡಿದ್ದಕ್ಕೆ ಪಾಕೆಟ್ ಮನಿ ಕೊಟ್ಟೆ ಅವಳಿಗೆ. ಅದಕ್ಕೇನಾ ಅತ್ತೆ ಮನೇಲಿ ಕಾಣಿಸ್ತಾನೆ ಇಲ್ಲ? ಪಾಪ ಕಣ ಅವಳು, ಅವಳಿಗೆ 10 ರೂಪಾಯಿ ಕೊಟ್ರು ಕೂಡ ಅವಳು ಶಾಪಿಂಗ್ ಮಾಡಕ್ ಹೋಗಿದ್ದಾಳೆ, ಏನೋ ತರಕ್ ಹೋಗಿದ್ದಾಳೆ ನೋಡು. ವಿಕ್ರಾಂತ ಅಲ್ಲಿ ನೋಡ. ಏನಿದು ಹೀಗಿದೆ? ವಿಶಾಲಾಕ್ಷಿ ಮಲ್ಕೊಂಡಿರ್ಬೇಕು ಮಾವ. ತಂಗ್ಯವ್ವ, ಬೆಡ್ರೂಮ್ ಅಲ್ಲಿ ಮಲ್ಕೊಳ್ಳೋದ್ ಬಿಟ್ಟು ಇಲ್ಲಿ ಯಾಕಮ್ಮ ಚಾಪೆ ಹಾಸ್ಕೊಂಡ್ ಮಲ್ಗಿದ್ಯಾ? ಡೀಪ್ ಸ್ಲೀಪ್ ಅಲ್ಲಿ ಇರ್ಬೇಕು ಮಾವ. ಅವಳ ನಿದ್ರೆ ಲೆಪ್ಸಿ ಬೆಡ್ರೂಮ್ ಅಲ್ಲಿ ಮಲ್ಕೊಳಕ್ ಹೇಳೋಣವಾ? ತಂಗ್ಯವ್ವ 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 ತಂಗ್ಯವ್ವ, ವಿಕ್ರತ ಅವ 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 ದೊಡ್ಡ ಹಾವ. ಅಯ್ಯೋ, ವಿಶಾಲಾಕ್ಷಿ ಕುತ್ತಿಗೆಯಲ್ಲಿ ಸುತ್ತಕೊಂಡಿದೆ. ಏನ್ ಮಾಡುತ್ತೋ ಏನೋ. ಇನ್ನೇನ್ ಮಾಡತ್ತೆ, ಕಚ್ಚತ್ತಷ್ಟೇ. ಕಚ್ಚಲ್ಲ. ಯಾಕೆ ಕಚ್ಚಲ್ಲ? ಅದೇನಾದ್ರು ನಿನ್ ಫ್ರೆಂಡಾ? ನಾಗರಾಜನ ನೀವು ಕಣ್ಣು ಹಿಡಿಯೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ದೀರ ಅತ್ತೆ. ವಿಶಾಲಾಕ್ಷಿ ಕತ್ತಿಗೆ ಸುತ್ಕೊಂಡಿರೋದು ದೊಡ್ಡ ಬೊಟ್ಟಮ್ಮ. ಏನ್ ಮಾಡ್ತಿದ್ಯಾ? ನನ್ ಮಾತ್ ಕೇಳು ಅಕ್ಕ, ನನ್ ಮಾತ್ ಕೇಳಕ್ಕ. ಅಕ್ಕ ಬೇಡ ಅಕ್ಕ. ಅಕ್ಕ ಅಕ್ಕ ಬೇಡ. ನೈನಿ ಮತ್ತೆ ನಮಗ್ ಕಾಣಿಸ್ತಾ ಇಲ್ಲ. ಉಲೂಚಿ, ಸುಮನ ಎಂತ ಒಳ್ಳೆ ಹೆಸರು ಇಟ್ಟಿದ್ದಾಳೆ ನಿನಗೆ. ನನ್ ಮುದ್ದು ಬಂಗಾರ, ಇಷ್ಟು ಮುದ್ದಾಗಿದ್ಯಾ ನೀನು. ನೀ ಮಗುನ ಎತ್ಕೊಂಡು ಸುತ್ತಾಡ್ಸು. ಆಯ್ತಮ್ಮ, ಬಾ ಕಂದ. ಅಯ್ಯೋ ದೊಡ್ಡ ಬಟ್ಟಮ್ಮ, ಇರು ಸುಮನ. ದೊಡ್ಡ ಬಟ್ಟಮ್ಮ ತಗೊಂಡು ಹೋಗ್ತಿದ್ದಾಳೆ. ಸುಮನ, ಅಯ್ಯೋ ದೊಡ್ಡ ಬಟ್ಟಮ್ಮ, ನನ್ ಮಗುನ ಎತ್ಕೊಂಡು ಹೋಗ್ಬೇಡ, ನನ್ ಮಗುನ ಎತ್ಕೊಂಡು ಹೋಗ್ಬೇಡ. ಅಕ್ಕ 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 ಬಿಡ ಅಕ್ಕ. ಮುಲುಚಿ ಮಗು. ಕರ್ಕೊಂಡು ಹೋಗ್ಬೇಡ ದೊಡ್ಡ ಬಟ್ಟಮ್ಮ, ಬಿಡ ಅಕ್ಕ. ಸುಮನ ಒಂದ್ ನಿಮಿಷ. ಸುಮನ ಇರು. ಬೇಡ ದೊಡ್ಡ ಬಟ್ಟಮ್ಮ ಬೇಡ. ಮುಲುಚಿ ನನ್ ಮಗುನ್ ಕರ್ಕೊಂಡು ಹೋಗ್ತಿದ್ದಾಳೆ, ಬಿಡಕ್ಕ. ದೊಡ್ಡ ಬಟ್ಟಮ್ಮ ಬೇಡ, ನನ್ ಮಗುನ್ ಕರ್ಕೊಂಡು ಹೋಗ್ಬೇಡ. ಎಲ್ಲಿಗೂ ಹೋಗಲ್ಲ ಸುಮನ. ನೀನ್ ಮಾತಾಡ್ಬೇಡ ಅಕ್ಕ. ಈ ಹುಡುಗಿ ಮಾತ್ ಕೇಳಿ ನನ್ನ ಮಗುನ ದೂರ ಮಾಡ್ಬೇಡ. ಅಷ್ಟಕ್ಕೂ ದೊಡ್ಡಬೊಟ್ಟಮ್ಮ ವಿಶಾಲಾಕ್ಷಿಗೆ ಹೇಗ್ ಕಾಣಿಸ್ತಾಳೆ? ಹೌದು, ಅದು ಪಾಯಿಂಟೇ. ಹೌದಲ್ವಮ್ಮ, ನಮಗ್ ಕಾಣಿಸ್ತಿಲ್ಲ. ನೈನಿ ಸುಮ್ನ ಜೊತೆ ನಿಂಗೂ ನೋಡಕ್ಕಾಗ್ತಿದ್ಯಾ? ಅಮ್ಮ ಅಂತಿದ್ದೀರಾ? ಜೊತೆಗೆ ನನ್ ಕತ್ತಲ್ಲಿ ವಾಸುಕಿ ಸರ ಇದೆ ಅಲ್ವಾ, ಎಲ್ಲ ಕಾಣಿಸುತ್ತೆ ಅಂತ ಅನ್ಕೊಳ್ಳಿ.
ಸುಮ್ನ ಕೊಡೆ ಆ ಚೈನ್ ಕೊಡೆ ಮೊದ್ಲು. ಉಲುಚಿ ಎಲ್ಲ ಹೋದೆ. ಹೇಳೋ ಮಾಮ್ ನೀವೇ ಹೇಳಿ ಮಾಮ್. ಕರ್ಮ ಬಾಯಿ ಕಡೆ. ಅಖಂಡ ಸ್ವಾಮಿಗಳೇ, ವಿಷ ಬೆರ್ಸಿರೋ ಪಾಯಸನ ವಿಶಾಲಾಕ್ಷಿ ತಿಂದ್ರೂ ಕೂಡ ಅವಳಿಗೇನೂ ಆಗಿಲ್ಲ. ವಿಷ ಒರಿಜಿನಲ್ ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಳೋದಕ್ ಬಂದ್ವಿ ಸ್ವಾಮಿ. ಏಯ್, ಏನ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಕಣೋ ನಿನ್ಗೆ. ವಿಶಾಲಾಕ್ಷಿಗೆ ಏನು ಆಗಿಲ್ಲ ಅಂತಂದ್ರೆ ನುಂಗ್ಲಿಲ್ಲ ಅಂತ ಅರ್ಥ. ನುಂಗ್ದೆ ಹೇಗಿರಕ್ಕಾಗತ್ತೆ ಸ್ವಾಮಿ? ಪಾಯಸನ ಚೆನ್ನಾಗೇ ತಿನ್ಲಲ್ಲ. ಚೆನ್ನಾಗೇನ್ ಮಾಮ್, ಸ್ಪೂನು ಬಿಡ್ಲಿಲ್ಲ ಅವಳು. ವಿಷ ಚೆನ್ನಾಗಿರಲ್ಲ ವಲ್ಲಭ. ನೀವ್ಯಾವಾಗಾದ್ರೂ ರುಚಿ ನೋಡಿದ್ರ ಸ್ವಾಮಿ? ಏಯ್, ವಿಷ ಚೆನ್ನಾಗಿರೋದಿಲ್ಲ, ವಿಷ ಕಹಿ ಇರುತ್ತೆ ಅಂತ ಎಲ್ರೂ ಅನ್ಕೋತಾರೆ. ಆದ್ರೆ ನಿಜ ಏನು ಅಂದ್ರೆ ವಿಷಕ್ಕೆ ರುಚಿನೇ ಇರೋದಿಲ್ಲ. ವಿಷ ಕುಡಿತಿದ್ದ ಹಾಗೆ ರಕ್ತನಾಳಗಳು ಸಿಡಿದು ಹೋಗುತ್ತೆ, ಮೆದುಳು ಕೆಲಸ ಮಾಡೋದಿಲ್ಲ, ದೇಹದ ಒಳಗೆ ರಕ್ತದ ಸ್ರಾವ ಆಗುತ್ತೆ. ಆ ನೋವು ತಡ್ಕೊಳಕ್ಕಾಗ್ದೇನೆ ಪ್ರಾಣ ಹೊರಟೋಗುತ್ತೆ. ವಿಶಾಲಾಕ್ಷಿ ಮಲಗಿರೋವಾಗ ಹಾವು ಬಂದು ಅವಳ ಕತ್ತಿಗೆ ಸುತ್ಕೊಳ್ತು ಸ್ವಾಮಿ. ವಿಷ ಕಂಠನ ತರ ಅವಳ ಗಂಟ್ಲಲ್ಲಿದ್ದ ವಿಷವನ್ನ ಆ ಹಾವು ಅದನ್ನ ಗ್ರಹಿಸಿ ಅದನ್ನ ಹೀರ್ಕೊಂಡು ಹೋಯ್ತು ತಿಲೋತ್ತಮ. ಹೌದು. ಆಮೇಲೆ ದೊಡ್ಡಬಟ್ಟಮ್ಮನ್ನ ಆ ಮಗು ಜೊತೆ ಆಟ ಆಡು ಅಂತ ಕಳ್ಸಿದ್ಲು ಅಲ್ವಾ? ಈಗ ನಾವ ವಿಶಾಲಾಕ್ಷಿನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ಕೊಂಡಿದೀವಿ ಸ್ವಾಮಿ. ಇಲ್ಲ ಅಂದ್ರೆ ಅವಳಿಂದಾಗಿ ಎಲ್ರಿಗೂ ನೋವು ಅವಮಾನ ಆಗ್ತಾನೆ ಇರುತ್ತೆ. ಬಾ ಅಂದಾಗ ಬರಲ್ಲ, ಹೋಗು ಅಂದಾಗ ಹೋಗಲ್ಲ ವಿಶಾಲಾಕ್ಷಿ. ಉಲುಚಿ ತೊಟ್ಲಲ್ಲೂ ಇಲ್ಲ, ಬೆಡ್ ಮೇಲೂ ಇಲ್ಲ, ಎಲ್ಲ ಸೋಮನಮ್ಮ ಏನಾಯ್ತು? ಏನ್ ಗಾಬರಿ ರೂಮಕ್ ಬಂದ್ಬಿಟ್ಟೆ? ಉಲುಚಿ ಎಲ್ಲೂ ಕಾಣಿಸ್ತಿಲ್ಲ ಚಿಕ್ಕಪ್ಪ. ದೊಡ್ಡ ಬೊಟ್ಟಮ್ಮ ಎತ್ಕೊಂಡು ಆಡಿಸ್ತಿದ್ಲಲ್ಲ, ನೀವ್ ನೋಡಿದ್ರಾ? ಅವಾಗ ನೋಡಿದ್ದಮ್ಮ, ಮತ್ತೆ ನೋಡ್ಲಿಲ್ಲ. ಅಂಬೋ ಶಿವಶಂಭೋ. ಮನುಷ್ಯನ ಮೃಗನ ಹೇಗಂದ್ರೆ ಹಾಗೆ ಬಂದ್ಬಿಡ್ತೀಯಲ್ಲ. ಇದೇನಿದು ಚಿಕ್ಕ ಮಾತೆ? ವಿಷಯ ಹೇಳೋಣ ಅಂತ ಬಂದ್ರೆ ಕೋಪ ಮಾಡ್ಕೋತಿದ್ದೀರಾ? ಮಗು ಕಾಣಿಸ್ತಿಲ್ಲ ಅಂತ ಸುಮ್ಮನಮ್ಮ ಗಾಬರಿ ಆಗಿದ್ದಾಳಪ್ಪ. ಹೇಗ್ ಕಾಣಿಸುತ್ತೆ? ಏನ್ ಹೇಳ್ತಿದ್ಯಾ? ಕತ್ತಲಾಗಿದೆಯಲ್ಲ ಚಿಕ್ಕ ಮಾತೆ, ಮಗು ತರ ಕಾಣಲ್ವಲ್ಲ. ಓಹೋ, ಆವಾಗ ಬದಲಾಗಿದ್ರಿಂದ ಆ ಕಡೆ ಈ ಕಡೆ ಓಡಾಡ್ತಿರ್ಬೋದು ಅಂತ ಹೇಳ್ತಾ ಇದ್ದೇನೆ ನಂದೀಶ. ನಾಳೆ ಬೆಳಗಾದ ಮೇಲೆ ಮಗುವಿನ ಅಳು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನನ್ ಮಗು ಹತ್ರ ನನಗೆ ಖುಷಿ ಆಗತ್ತಾ? ಹಾಗಲ್ಲ ಮಾತೆ, ಹುಚ್ಚಾಗಿ ಮಾತಾಡ್ಬೇಡ, ಹೋಗಿಲ್ಲಿಂದ. ನನ್ನ ಮಾತಲ್ಲಿ ತುಂಬಾ ಮುಖ್ಯವಾದ ವಿಷಯ ಇರುತ್ತೆ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಚಿಕ್ಕ ಮಕ್ಕಳ ಮೇಲೆ ಅಳ್ತಾರಲ್ಲಪ್ಪ, ಹಾಗಂತ ಹತ್ರ ಒಳ್ಳೇದು ಅನ್ನೋದು ಸರಿ ಅಲ್ಲ. ಅಳುನೇ ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳಿ? ಚಿಕ್ಕಪ್ಪ, ಮೊದ್ಲು ಇವನನ್ನ ಇಲ್ಲಿಂದ ಹೋಗಕ್ ಹೇಳ್ತಿರೋ ಇಲ್ವೋ? ನಂದೀಶ ಹೋಗಪ್ಪ ನೀನು. ಚಿಕ್ಕ ಮಾತೆ, ನಾನು ನಂದಿನೇ ಹೊರತು ಯಾವ ಬಂದಿನೂ ಅಲ್ಲ. ನಾನು ಬೇಕಾದ್ರೆ ಮನೆಯಲ್ಲಿ ಇರಬಹುದು, ಆದ್ರೆ ನೀವು ಮಾತ್ರ ನಾಳೆ ಊರೂರು ಅಂತ ಅಲ್ಕೊಂಡಿರೋಂತ ವ್ಯವಸ್ಥೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಎಂದೆ. ಇಲ್ ನೋಡು, ಹೇಳಿದ್ ಮಾತನ್ನ ಕೇಳ್ಬೇಕು, ಇಲ್ಲಾಂದ್ರೆ ಕತ್ತೆ ಹಿಡ್ದು ಆಚೆ ಹಾಕ್ತೀನಿ. ಆ ವಿಶಾಲಾಕ್ಷಿಗೂ ಹೋಗಕ್ ಹೇಳಿದೀನಿ, ನಿನ್ಗೂ ಹೋಗೋ ಆಸೆ ಇದೆಯಾ ಹೇಗೆ? ಬೇಡ ಅಮ್ಮ, ನಾನು ಈ ಮನೇಲೇ ಇರ್ತೀನಿ, ನೀವು ಬೇಕಾದ್ರೆ ಈ ಮನೆಯಿಂದ ಹೋಗಿವ್ರಂತೆ. ನೋಡಿದ್ರ ಚಿಕ್ಕಪ್ಪ, ಎಷ್ಟ್ ಕೊಬ್ಬಿದೆ ನಂದೀಶನ್ಗೆ. ಗೊತ್ತಿಲ್ಲಮ್ಮ, ಬಿಟ್ಟಾಕೋ. ಮೊದ್ಲು ಉಲುಚಿ ಪಾಪ ಎಲ್ಲಿದೆ ಅಂತ ಹುಡ್ಕೋಣ. ಬೇಕಾಗಿಲ್ಲ, ಅವಳೇ ಬರ್ತಾಳ್ ಬಿಡಿ, ನೀವ್ ಹೋಗಿ. ಆಯ್ತಮ್ಮ. ಗಂಡಸರು ಮಂಡಿಯಿಂದ ಪಾದದವರೆಗೂ ಆ ಶನಿ ಮನೆ ಮಾಡ್ಕೊಂಡಿರ್ತಾನೆ. ಓಯ್, ಏನು ಅಂದ್ರೆ ಕೇಳಿಸ್ಕೊಂಡ್ರಾ? ನಿಮ್ ಕಾಲಲ್ಲಿ ಶನಿ ಇರತ್ತಂತೆ. ಏಯ್, ನಾನೊಬ್ನೇ ಗಂಡ್ಸ ಇರೋದು, ಮನೇಲಿ ಬೇಜಾನಿದಾರಲ್ವಾ? ಇವ್ರ ಕಾಮಿಡಿ ಪೀಸ್ ಬಿಡು. ನೀನ್ ಹೇಳು ವಿಶಾಲಾಕ್ಷಿ. ಹೆಂಗಸರು ಅಂಗೈಯಿಂದ ಹಿಡಿದು ಅವ್ರ ಬೆರಳ್ವರೆಗೂ ಆ ಶುಕ್ರ ವಾಸವಾಗಿರ್ತಾನೆ.
ಓಹೋ, ಹೆಂಗಸ್ರು ತಮ್ಮ ಅಂಗೈಯಿಂದ ಗಂಡಂದ್ರಿಗೆ ಕಾಲು ಒತ್ತೋದ್ರಿಂದ ಆ ಶನಿದೇವನ ಮೇಲೆ ಒತ್ತಡ ಬೀಳುತ್ತೆ. ಬಿದ್ರೆ ಏನಾಗುತ್ತೆ? ಹೀಗೆ ಶುಕ್ರನ ಒತ್ತಡ ಶನಿ ಮೇಲೆ ಏನಾದ್ರೂ ಬಿದ್ರೆ ಅಷ್ಟೈಶ್ವರ್ಯಗಳು ಒದಗ್ ಬರುತ್ತೆ. ಓ, ಅದಕ್ಕೇನಾ ನಯನಿ ರಾತ್ರಿ ಪೂರ್ತಿ ವಿಶಾಲ್ ಕಾಲೊತ್ತುತ್ತಾ ನಿದ್ರೆಗೆ ಜಾರ್ ಹೋಗೋದು? ಅಷ್ಟೇ ಅಲ್ವಾಕ, ಶ್ರೀಪತಿ ಪಾದನ ಲಕ್ಷ್ಮೀದೇವಿ ಒತ್ತಿದ್ದಕ್ಕೆ ಐಶ್ವರ್ಯಕ್ಕೆ ರಾಣಿ ಆಗ್ಬಿಟ್ಲು. ಈ ವಿಷಯ ಯಾವುದು ತಿಳ್ಕೊಳ್ದೆ ಸನಾತನ ಧರ್ಮನ ಪಾಲಿಸ್ತಾ ಇರ್ತೀವಿ. ನಮ್ಮ ಆಚಾರ ಸಂಪ್ರದಾಯಗಳಲ್ಲಿರೋ ವಿಶಿಷ್ಟತೆ ಅದು. ನಮಗ್ ಗೊತ್ತಾಗ್ದಿರೋದು ಕೂಡ ನಿನಗ್ ಗೊತ್ತಾಗತ್ತೆ ಅನ್ಸತ್ತಲ್ವ ಪುಟಿ? ಈ ಹುಡುಗಿನ ಹೋಗ್ಲೋದಲ್ಲ, ಕ್ಲಾಸ್ ತಗೋಬೇಕು. ಈ ವಿಶಾಲಾಕ್ಷಿ ಏನ್ ಮಾಡಿದ್ಲು ಸುಮನಾ? ನನ್ ಮಗ್ಳನ್ ಏನ್ ಮಾಡಿದ್ಲು ಅಂತ ಕೇಳಿ ಅತ್ತೆ. ನೆನ್ನೆ ರಾತ್ರಿ ನಾವು ಕಾಣಿಸ್ತಾ ಇಲ್ಲ. ಸುಮನಾ, ಯಾವ ರೂಪದಲ್ಲಿದ್ರು ಬೆಳಗ್ಗೆ ಸರಿನಮ್ಮ. ನೀನು ಹುಷಾರಾಗಿ ಹೋಗು ವಿಶಾಲಾಕ್ಷಿ. ನನ್ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಹುಷಾರಾಗಿರಿ. ಹೇಳಿದಾಯ್ತಾ? ನಡಿ ಈಗ. ಹೋಗೆ. ಎಂತ ಕೆಲ್ಸ ಮಾಡಿದ್ಯಾ ಗೊತ್ತಾ ನೀನು? ಸಾಕ್ಷಾತ್ ವಿಶಾಲಾಕ್ಷ ಅಮ್ಮನವ್ರನ್ನೇ ಈ ಮನೆಯಿಂದ ಆಚೆ ಹಾಕಿದ್ಯಾ. ಆ ತಾಯಿ ಕೈ ಹಿಡ್ದಿದ್ದಕ್ಕೆ ನೀನ್ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅಂತ ದಯೆ ತೋರಿಸಿ ನಿನ್ನ ಸುಮ್ನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲ ಅಂದಿದ್ರೆ ಒಂದೇ ಕ್ಷಣದಲ್ಲಿ ನಿನ್ನ ಸುಟ್ಟು ಬೂದಿ ಮಾಡ್ಬಿಡ್ತಿದ್ಲು. ಅಯ್ಯೋ, ಇವತ್ತು ನಾನು ಕಾಣಿಸಲ್ಲ ಅಂತ, ನನ್ ಮಾತು ಕೇಳಿಸಲ್ಲ ಅಂತ ವಿಶಾಲಾಕ್ಷಮ್ಮ ತಾಯಿ ಹೇಳಿದ್ಲಲ್ಲ. ನಾನ್ ಏನೇ ಮಾತಾಡಿದ್ರು ಯಾರಿಗೂ ಏನು ಕೇಳಿಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ವಿಶಾಲಾಕ್ಷಿ ಮನ್ಸಿಗೆ ನೋವಾಯ್ತೇನೋ ಪಾಪ. ನನ್ ಮಗು ಕಾಣಿಸ್ತಾ ಇಲ್ಲ ಅಂತ ನಾನು ಒದ್ದಾಡ್ತಿದ್ರೆ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಚಿಂತೆನೇ ಇಲ್ವಾ? ವಿಶಾಲ್ ಬ್ರೋಗೆ ನೈನಿ ಅತ್ಗೆಗೆ 2 ದಿನ ಹೊಸಲ್ ದಾಟಬಾರ್ದು ಅಂತ ವಿಶಾಲಾಕ್ಷಿ ಹೇಳ್ಬಿಟ್ಟೋದ್ಲು. ಅದ್ರ ಬಗ್ಗೆ ಯೋಚಿಸ್ತಿದೀವಿ. ಅರ್ಥ ಆಯ್ತಾ ಸುಮನಾ? ಇಲ್ಲಿ ಅವ್ರವ್ರ ಸ್ವಾರ್ಥ ಅವ್ರವ್ರು ನೋಡ್ಕೋತಿದ್ದಾರೆ. ಸಿಟ್ಟು ಬರ್ಸ್ಬಿಡಿ ಅತ್ತೆ. ನಿಮಗ್ ಹೆಲ್ಪ್ ಮಾಡೋ ಯೋಚನೆ ಮತ್ತೆ ಉದ್ದೇಶ ಇದ್ರೆ ಉಲುಚಿ ಬಗ್ಗೆ ಎನ್ಕ್ವೈರಿ ಮಾಡಿಸಿ. ಮಾಮ್, ಏನ್ ಹೇಳಿದ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ಏನು ಹೇಳ್ದೆ ಸುಮ್ನೆ ಇರೋದೇ ತುಂಬಾ ಒಳ್ಳೇದು. ಇವ್ರಿಗೆ ಅರ್ಥ ಆಗಲ್ಲ ಬಿಡಿ ಮಾಮ್, ಬನ್ನಿ. ಅಲ್ಲ, ಹಾವೆಲ್ಲಿಟ್ಟಿದೀವಿ ಅಂತ ಯಾರಿಗೂ ಕೂಡ ಕಂಡುಹಿಡಿಯಕ್ಕಾಗ್ಲಿಲ್ಲ. ದೊಡ್ಡ ಬಟ್ಟಮ್ಮನು ಕಂಡುಹಿಡಿಯಕ್ಕಾಗ್ಲಿಲ್ಲ ಅಲ್ವಾ ಮಾಮ್? ಅದ್ರ ಮೇಲೆ ನಾವ್ ಹಾಕಿರೋ ವಿಭೂತಿ ಇರೋವರೆಗೂ ಯಾರು ಅದನ್ನ ಪತ್ತೆ ಹಚ್ಚಲ್ಲ. ನೈನಿಗೂ ಗೊತ್ತಾಗಲ್ಲ ಅಂತೀರಾ?
ಉಲೂಚಿಗೆ ಪ್ರಾಣಾಪಾಯ ಇದ್ರೆ ನಯನಿಗೆ ಗೊತ್ತಾಗ್ತಾ ಇತ್ತು. ಬೆಳಿಗ್ಗೆ ಮಗುವಾಗ್ ಬದ್ಲಾದ್ರೂ ಅದ್ರ ಅಳು ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ನಾವು ಅದನ್ನ ಬಚ್ಚಿಟ್ಟಿರೋದ್ರಿಂದ ಯಾರಿಗೂ ಕಂಡುಹಿಡಿಯಕ್ ಆಗೋದಿಲ್ಲ. ಹಾಗ್ ಮಾಡೋದ್ರಿಂದ ನಮ್ಗೇನ್ ಉಪಯೋಗ ಮಾಮ್? ನಯನಿಗೆ ಮತ್ತು ವಿಶಾಲ್ಗೆ ಈ 2 ದಿನ ಕಾಲದೋಷ ಇದೆ ಅಂತ ಅಖಂಡ ಸ್ವಾಮಿ ಹೇಳಿದ್ದಾರೆ. ಶಿವಭಕ್ತೆಯಾಗಿರೋ ವಿಶಾಲಾಕ್ಷಿನೂ ಕೂಡ ಮನೆ ಹೊಸ್ಲು ದಾಟ್ಬಾರ್ದು ಅಂತ ಹೇಳಿರೋದು ಅದಕ್ಕೆ. ಅರ್ಥ ಆಯ್ತು. ಹಾವು ಹುಡ್ಕೋದಿಕ್ಕೆ ಯಾರಾದ್ರೂ ಆಚೆ ಹೋದ್ರೆ ಅವರು ಸ್ಮಶಾನ ಸೇರೋದೆ. ಓಕೆ, ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಆಲ್ರೈಟ್, ಥ್ಯಾಂಕ್ ಯು. ಏನಾದರೂ ಇದ್ರೆ ಇನ್ಫಾರ್ಮ್ ಮಾಡಿ. ಏನಂತ ಇದ್ದಾರೆ ವಿಶಾಲ? ಮಗು ಕಾಣೆ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಹುಡ್ಕೋ ಪ್ರೋಸೆಸ್ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು ಮಾವ. ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಮಗುನ ಹುಡ್ಕೊಡ್ತಾರ? ಅವಶ್ಯಕತೆ ಬಿದ್ರೆ ಮಿಲಿಟರಿ ಕೂಡ ಕರೆಸ್ತೀವಿ. ಮನೆ ಮಗು ಜೀವಂತವಾಗಿ ಕ್ಷೇಮವಾಗಿ ಮನೆಗ್ ಬರ್ಬೇಕು ಅನ್ಕೋಬೇಕೆ ಹೊರತು ನೀವು ಮಾಡೋ ಗಡಿಬಿಡಿಯಿಂದ ಕಿಡ್ನಾಪರ್ಸ್ ಮಗುಗೆ ಏನಾದ್ರೂ ಮಾಡಿದ್ರೆ ಏನ್ ಮಾಡ್ತೀರಾ? ಅತ್ತೆ, ನನ್ ಮಗ್ಳನ್ ಎತ್ಕೊಂಡ್ ಹೋದವ್ರು ಕಳ್ರೋ ಕೊಲೆಗಾರೋ ಅಲ್ಲ, ದೊಡ್ಡಬೊಟ್ಟ ಮನೆ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ನೀನು. ದೊಡ್ಡ ಬೊಟ್ಟಮ್ಮ ನಿನಗೆ ಹೆರಿಗೆ ಮಾಡಿಸ್ದವಳು. ಬೆಳಿಗ್ಗೆ ಮಗು ಆಗಿದ್ದಾಗ ನಿನ್ ಮಗಳು ಅಂತ, ರಾತ್ರಿ ಹಾವಾದಾಗ ನನ್ ಮಗಳು ಅಂತ ನೀವೇನ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ? ಆ ಕಂಡೀಷನ್ಗೆ ಒಪ್ಕೊಂಡಿದ್ರೆ ಚೆನ್ನಾಗಿರೋದೇನೋ. ಎಲ್ಲೇ ಇದ್ದಿದ್ರು ಬೆಳಗಾಗಷ್ಟರಲ್ಲಿ ಮಗು ಮನೇಲೇ ಇರ್ತಿತ್ತು. ಮನೇಲಿರೋದನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಹೊರಗಡೆ ಇರೋದನ್ನ ಮನೆ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಬಾ ಶಿವಶಂಭೋ. ಅಪ್ಪ ನಂದೀಶ, ನೀನ್ ಸಂಬಂಧ ಇಲ್ದೇ ಇರೋದೆಲ್ಲ ಮಾತಾಡ್ಬಿಡಪ್ಪ. ದೊಡ್ಡ ಮಾತೆ. ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇತ್ತಾ? ಇದು ನನ್ ಮನೆ ವಿಷಯ. ಮುಖ್ಯವಾಗಿ ತುಂಬಾ ಸೆನ್ಸಿಟಿವ್ ಆಗಿರೋ ಮ್ಯಾಟ್ರ್ ಇದು. ಅಪಾರ್ಥ ಮಾಡ್ಕೊಂಡು ನಮ್ ಮಧ್ಯೆ ಇರೋ ಸಂಬಂಧ ಒಡೆದು ಹೋಗೋ ತರ ಇದೆ. ನೀನೇನು ಮಾತಾಡದೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ಅರ್ಥ. ಹಾಗೆ ಆಗ್ಲಿ ವಲ್ಲಭ. ಅದ್ಗೆ ಐಮ್ ಸಾರಿ. ಇವಳು ಬುದ್ಧಿನೇ ಹಾಗೆ. ನಾನೇನಾದ್ರೂ ಬೈದ್ನಾ ಇಲ್ಲ ಹೇಳ್ಬಾರ್ದು ಹೇಳಿದ್ನಾ? ಸುಮನಾ, ಹಾಗನ್ಬಾರ್ದು. ನಯನಿ ಕೂಡ ದೊಡ್ಡ ಮಗುನ ದೂರ ಮಾಡ್ಕೊಂಡಿದ್ದಾಳಲ್ವಾ? ಅದೇ ನಮ್ ಗಾಯತ್ರಿ ದೊಡ್ಡಮ್ಮ ಹುಟ್ಟಿದಾಗ ಯಾರೋ ಎತ್ಕೊಂಡು ಹೋಗಿದ್ರಲ್ಲ. ಎತ್ಕೊಂಡ್ ಹೋಗಿ 1 ವರ್ಷ ಆಯ್ತಲ್ಲ ಅಂತ ಅಷ್ಟೇ ಬಿಡು. ಇನ್ನೊಳ್ ಸಿಗಲ್ಲ ಅಂತ ಸುಮ್ನಾಗಿರ್ಬೇಕು. ಸುಮ್ನಾ, ನಮ್ಮಮ್ಮ ಇದೇ ಮನೇಲೆ. ವಿಶಾಲ್, 1 ನಿಮಿಷ ಇರು. ಅದೇನಾದ್ರೂ ಸರಿ, ಕೊನೆ ತನಕ ತಂದ್ಕೊಂಡ್ರೆ ಹೀಗೆ ಆಗೋದು. ಸ್ವಲ್ಪ ಹುಷಾರಾಗಿರ್ಬೇಕು. ನಾನೊಂದು ಮಾತು ಹೇಳ್ಬಹುದಾ ಮಾತೆ? ಈ ಸಂದಿಗ್ಧ ಪರಿಸ್ಥಿತಿನ ಸರಿ ಮಾಡಿ ಕತ್ತಲಲ್ಲೂ ಕೂಡ ಬೆಳಕನ್ನ ತೋರಿಸುವಂತವರು ಕೇವಲ ಗುರುಗಳು ಮಾತ್ರನೇ. ಕರೆಕ್ಟ್. ಗುರುಜಿನ ಕೇಳಲೇಬೇಕು. ಅಲ್ಲಿವರೆಗೂ ನಮ್ಗೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅವ್ರು ಬಂದು ಮಗುನ್ ಯಾರು ಕರ್ಕೊಂಡೋಗಿದಾರೆ ಅಂತ ಹೇಳಿದ್ರೆ ಅವ್ರನ್ನ ಹೊಡೆದಾಕ್ಬಿಡ್ತೀನಿ. ಹಾ ಹೌದು, ಎತ್ತು ಬಿಡೋಣ. ಸುಮ್ನ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಎಲ್ಲಿದ್ರು ಸರಿ, ಉಲುಚಿ ಇವತ್ ರಾತ್ರಿ ನಾವ್ ಮಲ್ಗೋದ್ರೊಳಗೆ ಮನೆಗ್ ಬಂದ್ ಸೇರ್ಕೋತಾಳೆ. ಇಲ್ಲಿ ಹತ್ರದಲ್ಲೆಲ್ಲಾದ್ರೂ ಹುತ್ತಾ ಇದ್ಯಾಕ? ರೈಟ್ ಸೈಡ್ ಹೋದ್ರೆ ಅಣ್ಣಮ್ಮನ್ ದೇವಸ್ಥಾನದ ಹತ್ರ, ಲೆಫ್ಟ್ ಸೈಡ್ ಹೋದ್ರೆ ಅಯ್ಯಪ್ಪನ್ ದೇವಸ್ಥಾನದ ಹತ್ರ. ದೇವಸ್ಥಾನದಲ್ಲ ಅಕ್ಕ. ಅದ್ಯಲ್ಲಿದ್ಯಪ್ಪ?
ಅದೇ ಅಗ್ನಿಕುಂಡದ ಹತ್ರ. ಅಗ್ನಿಕುಂಡನ? ಅದೊಂದ್ ಜಾಗ ಬಿಡು. ಬೆಂಕಿ ಇರುತ್ತಾ ಅಕ್ಕ? ಅಬ್ಬಾ, ಹರಳೆಣ್ಣೆ ಮುಖ ಅಂದ್ರೆ ಅವ್ರ ಮುಖದಲ್ಲಿ ಹರಳೆಣ್ಣೆ ಇರತ್ತಾ? ಇಲ್ಲ ಅಲ್ವಾ? ಇಲ್ಲೂ ಹಾಗೆ ಸುಮ್ನೆ ಹೆಸರಿಟ್ಟಿದಾರಷ್ಟೇ. ಇಲ್ಲ ಅಕ್ಕ, ಬೆಂಕಿ ಇದೆ. ಯಾಕಿದೆ ಅಂತ ತಿಳ್ಕೋಬೇಕಕ್ಕ. ಬೆಂಕಿ ಇದ್ರೆ ಆರಿಸ್ಬಿಡ್ತಾರಲ್ವಾ? ಆ ಬೆಂಕಿನ ಆರಿಸ್ತಾರೋ ಆ ಬೆಂಕಿನೇ ಯಾರನ್ನ ಆರಿಸುತ್ತೋ ನೋಡ್ಬೇಕು. ಅರ್ಥ ಆಗ್ಲಿಲ್ಲ ನೈನಿ. ಸಮಯ ಆಗುತ್ತಕ್ಕ. ಮಾಮ್, ನೀವು ಪುಣ್ಯ ಮಾಡಿದೀರಾ. ಅಮ್ಮನವ್ರಿಗೆ ನೀರು ಹಾಕೋ ಭಾಗ್ಯ ಸಿಕ್ಕಿದೆ. ನನ್ಗೇನು ಅರ್ಥ ಆಗ್ತಿಲ್ಲ ಕಣೋ. ಗುರುಗಳು ಹೇಳ್ದ ಹಾಗೆ ನಡೀತಾ ಇದೆ ಮಾತೆ. ಆ ದಿಕ್ಕಿನಲ್ಲೇ ನೀವು ಹೆಜ್ಜೆ ಹಾಕಬೇಕು. ಸ್ವಾಮಿ, ಅಮ್ಮನವ್ರು ಬಂದ್ರು ಅಂತ ಹೇಳಿದ್ರೆ, ಆದ್ರೆ ನಮ್ಗೆ ಯಾರಿಗೂ ಕಾಣಿಸ್ತಿಲ್ವಲ್ಲ, ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ತುಂಬಾ ಹುಷಾರಾಗಿ ನನ್ ಜೊತೆ ಕರ್ಕೊಂಡ್ ಬಂದಿದ್ದೀನಿ ವಿಶಾಲ. ಅರ್ಶನದ ಮುದ್ದೆನಾ? ಈ ಅರಿಶಿಣದ ಮುದ್ದೆಯಲ್ಲಿ ಅಮ್ಮನವರು ನಿಮಗೆ ಕಾಣಿಸ್ತಿಲ್ವಾ ಚಿಕ್ಕ ಮಾತೆಯವರೇ? ಆ ತಾಯಿ ಹೆಸರೇನು ಗುರುಗಳೇ? ಅರಿಶಿನ ಗೌರಮ್ಮ. ಅರ್ಶನದ ಗೌರಮ್ಮ ಮನೆಗೆ ಬಂದಿದ್ದಾಳೆ ಅಂದ್ರೆ ಒಳ್ಳೇದೇ ಆಗುತ್ತೆ ಸ್ವಾಮೀಜಿ. ಮಕ್ಳಿಗೆ ಮಾತ್ರ ಅಲ್ಲ, ಈ ಮನೇಲಿ ಎಲ್ರಿಗೂ ಒಳ್ಳೇದಾಗುತ್ತೆ. ಹೌದು ನೈನಿ. ಮೊದ್ಲು ಉಲುಚಿ ಎಲ್ಲಿದ್ದಾಳೆ ಅಂತ ಹೇಳಕ್ ಹೇಳಿ. ಈ ಅರಿಶಿಣದ ಗೌರಮ್ಮನೇ ದಾರಿ ತೋರಿಸ್ತಾರೆ ನಿಮಗೆ ಚಿಕ್ಕ ಮಾತೆ. ಹೇಗೆ ಅಂತ ಹೇಳ್ತೀರಾ ಗುರುಗಳೇ? ವಿಶಾಲ, ನಿನ್ನ ಅಂಗೈ ಮೇಲೆ ನಯನಿ ಅಂಗೈನ ಇಟ್ರೆ ಅರಿಶಿನ ಗೌರಮ್ಮನ್ನ ನಿಮ್ ಕೈಯಲ್ಲಿಡ್ತೀನಿ. ಸರಿ ಸ್ವಾಮಿ. ನೈನಿ ಬಾಯ್ಲಿ. ಅರಿಶಿನ ಗೌರಮ್ಮನ್ನ ಜೋಪಾನ್ವಾಗಿ ತಗೊಂಡು ಹೋಗಿ ನಾಗಲಕ್ಷ್ಮಿ ದೇವಸ್ಥಾನದಿಂದ ತಂದಿರೋ ಪೆಟ್ಟಿಗೆಯಲ್ಲಿ ಇಡಿ. ಅಮೃತಗಳಿಗೆ ಬರೋದಿಕ್ಕೆ ಇನ್ನು 1.5 ಗಂಟೆ ಕಾಲ ಇದೆ. ಆಗ ನಯನಿ ಕೈಯಲ್ಲಾಗ್ಲಿ ಅವಳ ಮಗು ಕೈಯಲ್ಲಾಗ್ಲಿ ಆ ಪೆಟ್ಟಿಗೆನ ತೆಗೆಯೋಕೆ ಸಾಧ್ಯವಾಗುತ್ತೆ.